ನಾನು ಗಣೇಶ್ ಅಂತ ಹೇಳ್ಬಿಟ್ಟು ರೈತಾಪಿ ಕುಟುಂಬದಿಂದಾನೇ ಬಂದಿರೋದು. ಬಟ್ ಓದಿದ ನಂತರ ಇಲ್ಲಿ IT ಕಂಪ್ನಿನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ದಾವಣಗೆರೆ, ನಮ್ದು ಮೂಲತಃ ಊರು ದಾವಣಗೆರೆ ಹತ್ರ ಕಾಡಜ್ಜಿ ಅಂತೇಳಿ. ಆ ಇಲ್ಲಿಗೆ ಬಂದಿದ್ದ ಉದ್ದೇಶ ಅಂದ್ರೆ, ಈಗ ಸ್ವಲ್ಪ ಒಂದು 5 ವರ್ಷಗಳ ನಂತರ ಅಲ್ಲಿಗೆ ಹೋಗಿ ಅಲ್ಲೇ ಉಳ್ಕೊಬೇಕು, ಆರೋಗ್ಯ ದೃಷ್ಟಿಯಿಂದ, ನೆಕ್ಸ್ಟ್ ಜನರೇಷನ್ ದೃಷ್ಟಿಯಿಂದ. ಈ ವಿಚಾರವಾಗಿ ತಿಳ್ಕೊಳೋಣ ಮಾಡೋಣ ಅಂತ ಒಂದು ವಿಚಾರ ಇತ್ತು. ಮೀನ್ ಭೂಮಿ ಬಗ್ಗೆ, ಮಣ್ಣಿನ ಬಗ್ಗೆ ಸಾಕಷ್ಟು ಮಾಹಿತಿ ಅನುಕೂಲ ಆಯ್ತು. ನಿನ್ನೆ ಸರ್ ಹೇಳಿ ಟೆಕ್ನಿಕಲಿ ಹೆಂಗ್ ಯೋಚನೆ ಮಾಡ್ಬೇಕು ರೈತರು ಅನ್ನೋ ಒಂದು ದೃಷ್ಟಿಕೋನ, ಹೊಸ ದೃಷ್ಟಿಕೋನನೇ ಬಂದಂಗಾಯ್ತು. ಆ ನಂತರ ಈ ತೋಟ ಮಾಡೋದು ವಿತ್ 10 ಗುಂಟೆಲಿ ಹೇಗೆ ಮನೆಗೆ ಬಳಕೆ ಆಗುವಾಗ ಎಲ್ಲದನ್ನ ಬೆಳೆಸ್ಕೋಬಹುದು, ಸೆಲ್ಫ್ ಸಫಿಶಿಯೆಂಟ್ ಆಗ್ಬೋದು ಅನ್ನೋ ವಿಚಾರಗಳು ಗೊತ್ತಾದ್ವು. ಈಗ ಸಸಿಗಳ ಬಗ್ಗೆ, ನರ್ಸರಿ ಬಗ್ಗೆ ತಿಳ್ಕೊಳೋ ಒಂದು ಉತ್ಸುಕತೆ ಇದೆ. ತುಂಬಾ ಚೆನ್ನಾಗಿದೆ. ಬೆನಿಫಿಷಿಯಲ್ ಆಯ್ತು ಓವರ್. ಹೇಳಿ ಮಾತಾಡಿ, ನಿಮ್ಗೆ ಏನ್ ಅನ್ನಿಸ್ತು ಅದಾಡಿ ಅಷ್ಟೇ. ನನ್ನ ಹೆಸರು ಸುನೀತಾ ಅಂತ ಹೇಳಿ. ನಾವು ಬಂದಿದ್ದು ಉದ್ದೇಶ ಏನು ಅಂದರೆ, ಕೆಮಿಕಲ್ ಫ್ರೀ ಇರೋಂಥ ಪದಾರ್ಥಗಳನ್ನು ಬೆಳೆಯೋದು. ಅದರಿಂದ ನಮಗೆ ಹಾಗೂ ಮುಂದೆ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು, ಇದರಿಂದ ಮಣ್ಣು ಹೇಗೆ ಫಲವತ್ತತೆ ಹೊಂದೋದು, ಹೇಗಿದೆ ನಮ್ಮ ಪರಿಸ್ಥಿತಿ ಅನ್ನೋದು ಗೊತ್ತಾಯ್ತು ಅಷ್ಟೇ. ಅದು ಇಂಪಾರ್ಟೆಂಟ್. ಸರಿ, ನನ್ನ ಹೆಸರು ಮಂಜುನಾಥ್ ಅಂತ, ಗುಂಡ್ಲುಪೇಟೆಯಿಂದ ಬಂದಿರೋದು. ನಾನು ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇದ್ದೆ. ಫ್ಯಾಕ್ಟ್ರಿ ಜೀವನ ಸಾಕಾಗಿ ಈಗ ಕೃಷಿ ಮಾಡ್ಬೇಕು ಅಂತ 1 ವರ್ಷದಿಂದ ಹೋಗಿದ್ದೀನಿ. ನಮ್ಮ ಮನೇಲೂ ಕೆಮಿಕಲ್ ಹಾಕೊಂಡ್ ಬೆಳಿತಾ ಇದ್ರು. ಅದ ಪ್ರತಿದಿನ ಜಗಳ ಆಡ್ಕೊಂಡ ತಪ್ಸಿದೀನಿ. ಆದ್ರೆ ಒಂದೇನು ಅಂದ್ರೆ, ಮಾನೋಕ್ರಾಪ್ ಮಾಡಿದಾರೆ. ಈಗ ಅದನ್ನು ಹಾಕ್ಬಿಟ್ಟಿದೀವಿ, ಇನ್ ಬೇರೆ ಇದಿಲ್ಲ. ಹೋಯ್ತಾ ಅದನ್ನು ಇಂಪ್ರೂವ್ ಮಾಡ್ಕೊಂಡು ಈಗ ಪ್ರತಿ 1 ವರ್ಷ ಅಂದ್ರೆ ನಮ್ಮ ಮನೇಲಿ 1-2 ಲಕ್ಷ ಖರ್ಚು ಹೋಗ್ತಾ ಇದೆ. ಈ ಹೊರಗಡೆಯಿಂದ ತಂದು ಈ ಊಟ ತಿಂಡಿ, ದನ ಕರುಗಳಿಗೆ ಈ ಬೂಸ, ಫೀಡ್ ಅದನ್ನೆಲ್ಲ ಅದು ಕಡಿಮೆ ಆಗ್ಬೇಕು ಅಂದ್ಬಿಟ್ಟು ಎಲ್ಲದನ್ನು ಕಟ್ ಮಾಡ್ತಾ ಬರ್ತಾ ಇದೀನಿ. ಈಗ ಅದು ಕಂಪ್ಲೀಟ್ ಎಲ್ಲ ನಿಲ್ಲಿಸ್ಬಿಟ್ಟು ಫಸ್ಟ್ ನಾವು ತಿಂದು ಚೆನ್ನಾಗಿರ್ಬೇಕು, ಆಮೇಲೆ ಮಿಕ್ಕಿದ್ನ ಕೊಡ್ಬೇಕು ಅನ್ನೋ ಒಂದು ಇದಿಟ್ಕೊಂಡು ಕೃಷಿ ಪ್ರಾರಂಭ ಮಾಡಿದ್ದೀನಿ. ಅಂದ್ರೆ ಈಗ ನಿಮ್ದು ಎಕನಾಮಿಕಲ್ ಗೋಲ್ ಇತ್ತಲ್ಲ ನಿಮ್ಮ ಮನೆಯವ್ರದ್ದು, ಅದನ್ನ ಫುಲ್ಫಿಲ್ ಮಾಡದೆ ಇದನ್ನೆಲ್ಲ ಕಟ್ ಮಾಡ್ಬಿಟ್ರೆ ಆಗಲ್ಲ. ಅದು ಫುಲ್ಫಿಲ್ ಆಗ್ಬೇಕು, ಸೆಲ್ಫ್ ಸಸ್ಟೈನಿಟಿನೂ ಬರ್ಬೇಕು. ಅಂದ್ರೆ ಅವರು ಹಸು ಆದಾಯಕ್ಕೋಸ್ಕರ ಇಂಡಿ ಬೂಸ ಕೊಟ್ಟು ಹೆಚ್ಚು ಹಾಲು ಕರೀತಿರ್ತಾರೆ. ನೀ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಆದಾಯವೇ ನಿಂತೋದ್ರೆ ಮನೆ ನಡೆಯೋದು ಹೇಗೆ? ಸೊ ಒಂದು ಮನೆನೂ ನಡಿಬೇಕು, ಹಾಲು ಹೆಚ್ಚಿಗೆ ಉತ್ಪತ್ತಿ ಆಗ್ಬೇಕು. ನೀನು ಹಾಲು ಉತ್ಪತ್ತಿ ಆಗೋದಕ್ಕೆ ಬೇಕಾಗಿರೋ ಇಂಡಿ ಬೂಸ ಪರ್ಚೇಸ್ ಮಾಡೋದ್ರ ಬದಲು ಆ ನ್ಯೂಟ್ರಿಷಿಯನ್ ಜಾಸ್ತಿ ಇರತಕ್ಕಂಥ ಮೇವನ್ನ ಬೆಳೆದು ಅಲ್ಲೇ ಫುಲ್ಫಿಲ್ ಮಾಡೋ ರೀತಿನಲ್ಲಿ ಮಾಡ್ಬೇಕು. ಆಲ್ಟರ್ನೇಟಿವ್ ಏನಿದೆ ಅದನ್ನ ಹುಡುಕ್ಬೇಕು. ಯಾಕಂದ್ರೆ ತುಂಬಾ ರೀತಿ ಮೇವುಗಳಿದಾವೆ. ಈಗ ನಾವು ಬೆಳಿತಕ್ಕಂಥ ಮೇವು ಏನದ ನೇಪಿಯರು, ಅದು ಬರೀ ಕೆಲವು ನ್ಯೂಟ್ರಿಷಿಯನ್ ಸಪ್ಲಿಮೆಂಟ್ ಮಾಡುತ್ತೆ, ಉಳಿದ ನ್ಯೂಟ್ರಿಷಿಯನ್ ಸಪ್ಲಿಮೆಂಟ್ ಮಾಡೋದಿಲ್ಲ. ಸೊ ಅದಕ್ಕೆ ಬೇಕಾಗಿರೋ ಕುದುರೆ ಮಸಾಲೆ ಮತ್ತೆ ಪ್ರೋಟೀನ್ ಹೆಚ್ಚು ಉತ್ಪತ್ತಿ ಮಾಡುವಂತ ಮೇವುಗಳೇ ಬಂದಿದ್ದಾವೆ. ಸೊ ಆ ರೀತಿ ನಾವು ಮೇವುಗಳನ್ನ ಹಾಕೊಳ್ಳೋದ್ರಿಂದ ನಾವು ಇಂಡಿ ಬೂಸದ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಸೊ ಅಲ್ಲಿ ಸೆಲ್ಫ್ ಸಸ್ಟೈನಿಟಿ, ನಿನ್ನ ಉದ್ದೇಶ, ಮೂಲ ಉದ್ದೇಶ ಸ್ವಾವಲಂಬಿ ಆಗ್ಬೇಕು ಅನ್ನೋದು ನಿನ್ನ ಉದ್ದೇಶ. ಆದ್ರೆ ಸ್ವಾವಲಂಬಿ ಆಗಕ್ಕೆ ಏನೇನ್ ಬೇಕು ಅನ್ನೋದನ್ನ ಫಸ್ಟ್ ಪಾಯಿಂಟ್ ಮಾಡ್ಕೊಂಡು ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ, ಅಗ್ರಿಕಲ್ಚರಲ್ಲಿ ನನ್ನ ಭೂಮಿನಲ್ಲಿ ಅದನ್ನ ಹೆಂಗ್ ಫುಲ್ಫಿಲ್ ಮಾಡ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮ್ ಮನೆಯವ್ರ ಉದ್ದೇಶನೂ ಈಡೇರ್ಬೇಕು. ಅಥವಾ ನೀವು ಒಬ್ಬನೇ ಅದನ್ನ ಈಡೇರ್ಸಕ್ ಹೋದ್ರೆ ಅದೊಂಥರ ಏರಿಕೆ ಆಯ್ತದೆ. ಇರೋ ಆದಾಯಕ್ಕೋಸ್ಕರ ಅವ್ರು ಮಾಡ್ಕೊಂಡಿದ್ರೆ ಅವ್ರ ಆದಾಯಕ್ಕೇನು ತೊಂದರೆ ಆಗ್ಬಾರ್ದು, ಆದ್ರೆ ಇಲ್ಲೇ ಉತ್ಪತ್ತಿ ಆಗ್ಬೇಕು. ಅದನ್ನ ಮೇಂಟೈನ್ ಮಾಡ್ಬೇಕು, ಆಗ ಒಪ್ಕೋತಾರೆ. ನಾನು ಯಾಕಂದ್ರೆ ನಿನ್ ತರ ಪ್ರಾಬ್ಲಮ್ ಫೇಸ್ ಮಾಡಿದೀನಿ. ದುಡ್ಡು ಸಂಪಾದನೆ ಮಾಡಿ ಮನೆಗೆ ತಗೊಂಡು ಹೋಗಿ ಕೊಡಗಂಟ ನನ್ನನ್ನ ಮನಸ ಅಂತಲೇ ಗೌರವಿಸ್ತಿರ್ಲಿಲ್ಲ. ಇದು ಯಾವ್ದೋ ವೇಸ್ಟ್ ಬಾಡಿ ಅನ್ನೋ ಮಟ್ಟಕ್ಕೆ ಇತ್ತು. ಯಾವಾಗ ಸಮಾಜನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಆಗ್ಲೇ ನಾವು ದುಡ್ಡು ಸಂಪಾದನೆ ಮಾಡಿ ತಗೊಂಡದ್ದು. ನಾನು ಈ ಚಿನ್ನ ಹಾಕೊಂಡದ್ದು ಯಾತಕ್ಕೆ ಅಂದ್ರೆ ಇವನಿಂದ. ಹೇಳ್ದ, ನೀನು ಈ ಖಾದಿ ಬಟ್ಟೆ ಹಾಕೊಂಡು ಯಾಪೆಪರಾಗಿ ನಿಂತಿದ್ರ ನಿನ್ನ ಯಾರು ಗುರುಸ್ತಲ್ಲ ಹೀಗೆ ಅಂದದ್ದು. ನಾವು ಸಂಪಾದನೆ ಮಾಡ್ತೀವಿ, ನಮ್ಗೂ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ. ಈಗ ನೀವು ಯಾವ್ದೋ ಗೊಬ್ಬರನೀಗ ಮಾರ್ತಾವನ, ಟಿವಿ ಅಡ್ವರ್ಟೈಸ್ ಬತ್ತ, ಅದ್ರಲ್ಲಿ ನೋಡಿ ಅವ ವೈಟ್ ಅಂಡ್ ವೈಟ್ ಹಾಕೊಂಡು ಅವನು ಚಿನ್ನಗಿನ ಎಲ್ಲ ಹಾಕೊಂಡು ಕಾರ್ ನಿಲ್ಸ್ಕೊಂಡಿರ್ತಾನೆ, ಮನೆ ಮುಂದೆ ಟ್ರ್ಯಾಕ್ಟರ್ ನಿಲ್ಸ್ಕೊಂಡಿರ್ತಾನೆ. ಆತರ ಅವನದು ಇಂಚರಿ ಬ್ಯಾಕ್ ಗ್ರೌಂಡ್ ನ ತೋರಿಸ್ತಾನೆ. ಅವ ಹೇಳಿದ್ರೆ ಒಪ್ಕೋತದ. ಅಂದ್ರ ಅವ ಅಗ್ರಿಕಲ್ಚರಲ್ಲಿ ಸಂಪಾದನೆ ಮಾಡೋಣ ಅನ್ನೋದನ್ನ ಅದು ಇಂಡಿಕೇಟ್ ಮಾಡುತ್ತ ಅಮೌಖಿಕವಾಗಿ. ಹಾಗಾಗಿ
ನೀವು ಸಂಪಾದನೆ ಮಾಡ್ತಿದ್ರಿ, ನೀವು ತರ ಚೆನ್ನಾಗೇ ಇರಿ, ನೀವು ಚೆನ್ನಾಗೇ ಇದ್ ಮಾಡಿ. ಅಲ್ಲಿವರೆಗೆ ನಾನು ಈ ತರ ಇರ್ಲಿಲ್ಲ, ನಾನು ಖಾದಿ ಬಟ್ಟೆ ಹಾಕೊಳ್ಳೋದು ಎಲ್ಲ ಆ ತರನೇ ಇದ್ದದ್ದು. ನನಗೆ ಅದರ ಮೇಲೆ ಟೇಸ್ಟೇ ಹೊಟ್ಟೋಗಿತ್ತು ಏನು ಇದ್ರಲ್ಲಿ. ಸೊ ಹಾಗೆ ಈಗ ನಾನೇ ಕ್ವಶನ್ ಮಾಡ್ತೀನಿ ಎಷ್ಟೋ ಜನನೀಗ, ನಾವು ಅಷ್ಟು ಸಂಪಾದನೆ ಮಾಡ್ತೀವಿ, ಇಷ್ಟು ಸಂಪಾದನೆ, ಹಾಗಾದ್ರೆ ವರ್ಷದಲ್ಲಿ ಅಷ್ಟು ಸಂಪಾದನೆ ಮಾಡಿದ್ಮೇಲೆ 10 ವರ್ಷ ಮಾಡಿದ್ಮೇಲೆ ಈ 10 ವರ್ಷದಿಂದ ನಿನ್ ದುಡ್ಡಿಲ್ಲ ಅಂತ ನಾನೇ ಕೇಳ್ತೀನಿ ಮಾಡೋನಿಗ, ನನ್ ಕೇಳ್ದಾಗೆ ತಾನೆ. ಸೊ ಈಗ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಸಂಪಾದನೆ ಮಾಡಿ ನಾನು 15 ಎಕರೆ ಜಮೀನ್ ತಗೊಂಡಿದ್ದೀನಿ. ಸೊ ಹಾಗೆ ನೀವು ಸಂಪಾದನೆ ಮಾಡಿದೀವಿ ಅನ್ನೋದೀಗ ನೀವು ಪ್ರೆಸೆಂಟ್ ಮಾಡ್ಬೇಕು ಅಂತಾರ, ನಿಮ್ ಲೈಫ್ ಹಾಗೆ ಇರ್ಬೇಕು, ನಿಮ್ ಇನ್ಫ್ರಾಸ್ಟ್ರಕ್ಚರ್ ಹಾಗೆ. ಆಗ ಆ ಉದ್ಯಮ ಸಕ್ಸಸ್ ಓರಿಯೆಂಟೆಡ್ ಆಗಿ ನಡೀತಾ ಇದೆ ಅಂತನಕ ಅವು ಕಾರಣೀಭೂತ. ಈಗ ನೀವು ಯಾವುದೇ ಕಂಪನಿವ 3 ತಿಂಗಳಿಗೊಂದ್ಸತಿ ತನ್ನ ತ್ರೈಮಾಸಿಕ ಇದನ್ನ ಅನೌನ್ಸ್ ಮಾಡ್ತಾನೆ, ಫೈನಾನ್ಸಿಯಲ್ ಬ್ಯಾಲೆನ್ಸ್ ನ. ಯಾಕೆ? ನಾನು ಡೆವಲಪ್ ಆಯ್ತಾ ಇದ್ದೀನಿ ಅನ್ನೋದನ್ನೀಗ ಸಮಾಜಕ್ಕೆ ಪ್ರೆಸೆಂಟೇಶನ್ ಮಾಡಕ್ಕೆ ಬ್ಯಾಂಕ್ ಅಲ್ಲಿ ಸಾಲ ತಗೊಳಕ. ಸೊ ನಾನು ಅಗ್ರಿಕಲ್ಚರ್ನಿಗೆ ಲಾಸು ಅಂತಲೇ ಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದಲೇ ಹೆಣ್ಣು ಕೊಡ್ತಿಲ್ಲ ಗಂಡಿಗ. ಅರ್ಥ ಆಯ್ತಲ್ಲ? ಇದೊಂದು ಅನ್ಪ್ರೊಡಕ್ಟಿವ್ ಅಂತ, ಅನ್ಪ್ರೊಡಕ್ಟಿವ್ ಸೆಕ್ಟರ್ ಅನ್ನೋದು ಇದಾಗ್ತಾ ಇದೆ. ಯಾಕದು ಆಗಾಯ್ತಾ ಇದೆ ಅಂದ್ರೆ, ಈಗ ಬಾಳೆ ಬೆಳಿತೀವಿ, ಅರಿಶಿನ ಬೆಳಿತೀವಿ, ಒಂದ್ ಬಾಳೆ ಗಿಡ ಬೆಳೆಯೋದಕ್ಕೆ 70 ರೂಪಾಯಿ ಖರ್ಚಾಯ್ತಾ ಅದ. ಇವ ಕೆಜಿ 20 ರೂಪಾಯಿನಂಗ್ ಕೊಟ್ರುವ ಒಂದ್ ಗಿಡದಲ್ಲಿ ಕನಿಷ್ಠ ಅಂದ್ರೂ 150ರಿಂದ 200 ರೂಪಾಯಿ ಬತ್ತಾದ ಒಂದ್ ಗೊನೆ ಮಾರಿದ್ರ. ಆದ್ರೆ ಇವನ್ನದೇನ ಅಂತಂದ್ರ 50 ರೂಪಾಯಿ ಮಾರ್ತಿದ್ನಲ್ಲ ನೋಡಿ, ಅದ ಲೆಕ್ಕ ಹಾಕೊಂಡು ಈಗ 20 ಕೊಟ್ಟಕ್ಕ ನಂಗೆ ಲಾಸು ಅಂತಾನೆ. ಈಗ ಅದ ನೋಡ್ದ ಮನೆ ಮಂದೆಲ್ಲ ಲಾಸು ಅಂತಾನೆ. ಹಾಗಾದ್ರೆ ಮದುವೆ ಯಾಕೆ ಮಾಡ್ದ, ಮಕ್ಳು ಯಾಕೆ ಮಾಡ್ದ, ಸಂಸಾರ ಯಾಕೆ ಮಾಡ್ದ, ಇಲ್ಲಿ ಗಂಟವ ಲಾಸ್ ಆದ್ಮೇಲೆ ಮಾರ್ಕೋಬೇಕಾಗಿತ್ತು. ಇವು ಮಾರ್ಕೊಂಡ್ರೆಲ್ಲ ಚೆನ್ನಾಗೇ ಇರ್ತಾನೆ, ಆದ್ರೆ ಬಾಯಲ್ಲಿ ಉಳೋದು ಮಾತ್ರ ಲಾಸು. ತನ್ನನ್ನ ತಾನು ನೆಗೆಟಿವ್ ಆಗಿ ಪ್ರತಿಬಿಂಬಿಸ್ಕತಾನೆ. ಸೊ ಹಾಗೆ ಏನಾಯ್ತದೆ, ಇಡೀ ಸಮಾಜದಲ್ಲಿ ಇದೊಂದು ಅನ್ಪ್ರೊಡಕ್ಟಿವ್ ಪೀಪಲ್ ಇವರು ಅನ್ನೋಂಗ್ ಆಯ್ತದೆ. ಅರ್ಥ ಆಯ್ತಾ ಅದಲ್ಲ? ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋದಲ್ವ, ನಾವೇನಾಯ್ತಾ ಇದೀವಿ, ವೀಕ್ ಆಯ್ತಾ. ಮತ್ತೆ ಎಣ್ಣೆಕ್ಕೆ ಮದುವೆ ಆಗ್ಬೇಕು ಅಂದ್ರೆ ಈ ಅನ್ಪ್ರೊಡಕ್ಟಿವ್ ಪೀಪಲ್ ಯಾಕೆ ಮದುವೆ ಆಗ್ಬೇಕು? ಅವ ರೈತರು ಕುಟುಂಬಕ್ಕೆ ಯಾಕೆ ಹೆಣ್ಣು ಕೊಡಲ್ಲ ಅಂದ್ರೆ ನಮ್ಮ ಮಕ್ಕಳು ಕಷ್ಟ ಪಡ್ಬೇಕು ಅಂತ ಕೊಡ್ತಾ ಇದ್ರು. ಕಷ್ಟ ಪಡೋದ್ ಬೇರೆ ವಿಚಾರ, ಅಲ್ಲೋಗಿ ಅವ್ರು ಅದ್ ಬೇರೆ ವಿಚಾರ. ನಾವು ದುಡ್ಡು ಅದ ಅಂದ್ರೆ ಬರ್ತಾರ ಮದುವೆ ತಳ ಯಾವಳ್ಯಾರು ಜ್ಞಾನ ಇರವ ಸರ್. ಅದ ಇಲ್ಲ ಅಲ್ಲ ಸರ್, ಅದು ಶ್ರಮ ಅದ ಇದೆ. ಡಿಫ್ರೆಂಟ್ ಆಂಗಲ್ ಅದ. ಒಂದೇ ರೆಸಿಪಿ ಉತ್ತರ ಅಲ್ಲ, ಒಂದೇ ಕಂಟೆಕ್ಸ್ಟ್ ಅಲ್ಲ. ಅವ್ರೇನದು ಸತ್ಯ ಅದ ಸಾರ್. ಮನೆ ದೊಡ್ಡದು ಅಂತ ಹೆಣ್ಣು ಕೊಡದೆ ಹೋಗಾರ 16 ಕಮ್ ತಟ್ಟಿ ಕಸ ಕುಸಕ್ಕಾಗಲ್ಲ, ಬೆಳಗಾಗ ಹೊತ್ಗೆದ್ದು ಅಂತ. ಇದು ವಾಸ್ತವತೆ. ನಾವು ಅವ್ರೇನೋ ಆಂಗಲ್ ಅರ್ಥ ಮಾಡ್ಕೋಬೇಕಾಗದ, ನಮ್ಮವನು ನೋಡ್ಕೋಬೇಕಾಗದ. ಟೋಟಲಿ ನಾವ್ ಏನ್ ಮಾಡ್ಬೇಕು, ಉತ್ತರ ಕಂಡು ಹಿಡ್ಕೋಬೇಕಾಗದ. ನಾವು ಮಾಡ್ತೀವಿ ಡಿಫ್ರೆಂಟ್ ಆಂಗಲ್ ಅದ. ಸೊ ಹಾಗಾಗಿ ನಾವು ಅಗ್ರಿಕಲ್ಚರ್ನ ಯಾವತ್ತುವೆ ಪ್ರೆಸೆಂಟೇಶನ್ ಮಾಡ್ಬೇಕಾರೆ ಇದು ಪ್ರಾಫಿಟ್ ಓರಿಯೆಂಟೆಡ್, ಇದು ಒಳ್ಳೆ ರೀತಿ ಆದಾಯವನ್ನ ತರ್ತಕ್ಕಂಥದ್ದು, ಏನೇನ್ ಬೆನಿಫಿಟ್ ಅದ ಅನ್ನೋದನ್ನೆಲ್ಲ ಹೇಳ್ಬೇಕಾಗದ ಸೊಸೈಟಿಗ. ಸೊ ನಾವು ಮಾತಾಡ್ಬೇಕಾದ್ರೆ ಅದನ್ನೇ ಪ್ರೆಸೆಂಟ್ ಮಾಡ್ಬೇಕಾಗದ. ಯಾತವ ಅಗ್ರಿಕಲ್ಚರ್ ವೀಕ್ ಅನ್ನೋದು ಕಂಡು ಬತ್ತಾದ ಅಂತ ಮಾತು ನಡೀತಿರುತ್ತೆ ಟಾಕು, ಅಲ್ಲಿ ನಮ್ಮದನ್ನ ಎತ್ತಿ ಕುಂಡಿಸ್ಬೇಕಾಗದ ಅನಿವಾರ್ಯತೆ. ನಾವು ಬಿಡೋ ಅಗ್ರಿಕಲ್ಚರ್ ಬಗ್ಗೆ ಯಾರ್ದೋ ಬಗ್ಗೆ ಮಾತಾಡ್ತಾವನಲ್ಲ ನಮ್ಗೆ ಯಾಕ ಅಂತ ನಾವು ಸುಮ್ಮಿದ್ರ ಅದ್ರ ಪರಿಣಾಮ ನೆಗೆಟಿವ್ ಆಗಿರುತ್ತೆ ಆ ಸೆಕ್ಟರ್ ಮೇಲೆ. ಸೊ ಅದ್ರ ನಂಬ್ಕೊಂಡಿರೋರ್ ಮೇಲೆ ಅದ್ರ ಪರಿಣಾಮ ಇರುತ್ತೆ. ಹಾಗಾಗಿ ಅಗ್ರಿಕಲ್ಚರ್ ಯಾವತ್ತೂ ವೀಕ್ ಅಲ್ಲ. ನಾವು ಇದ್ರಲ್ಲಿ ಉತ್ಪತ್ತಿ ಇದ್ದೇ ಅದ, ಆದ್ರ ವ್ಯಕ್ತಿ ವೀಕು, ಅದನ್ನ ನಡೆಸೋವ ವೀಕು ನನ್ನ ಪ್ರಕಾರ. ಅದನ್ನ ಪ್ರಾಡಕ್ಟಿವ್ ಆಗಿ ನಡೆಸ್ರ ಟ್ಯಾಲೆಂಟ್ ಆಗಿ. ಈಗ ಯಾವುದೋ ಬಿದ್ದೋಗಿರೋದನ್ನ ತಕೊಂಡು ಅವ್ರು 10 ರೂಪಾಯಿಗೆ ಮಾರ್ತಾವ್ರ, ಅದನ್ನ ಟ್ಯಾಲೆಂಟ್ ಅಂತ ನಾವು ಅನ್ಕೊಂಡ್ ನಾವು ಒಪ್ಕೋತಾವೆ. ಇದು ಸತ್ಯ ಹೇಳಕ ನಮಗ್ ಟ್ಯಾಲೆಂಟ್ ಕಲಿಬೇಕಾಗದ, ಅವ್ರ ರೀತಿ ಟ್ಯಾಲೆಂಟ್ ನಾವು ಬಳಸ್ಬೇಕಾಗದ. ಸೊ ಅದ್ರಲ್ಲಿ ತಪ್ಪೇನು? ಅವ್ರ ರೀತಿನೇ ಮಾರ್ಕೆಟ್ ಮಾಡೋಣ. ಆ ಪ್ರಿನ್ಸಿಪಲ್ ಇಲ್ಲಿ ನ್ಯಾಯಯುತವಾಗಿ ಬದುಕಕ್ಕೆ ಅಪ್ಲೈ ಮಾಡ್ಕೊಳ್ಳೋ. ಕೊಪ್ಪಳದಲ್ಲಿ ಒಬ್ರು ಶ್ರೀಗಂಧದ ಸಸಿಗಳನ್ನ ಮಾರ್ತಾರೆ, ಗೊತ್ತಿಲ್ಲ ಅವ್ರ ಹೆಸರು, ಗೊತ್ತಿದೆ ನನಗೆ. ಅವರು ಅವ್ರ ಮನೆ ಫ್ಯಾಮಿಲಿ ಮತ್ತೆ ಇಲ್ಲ ಹೇಳ್ತೀನಿ ಅದ್ ಬರ್ಲಿ. ಅದೇ ಅದಕ್ಕೋಸ್ಕರನೇ ಅದು ಹೇಳಲ್ಲ. ಅವರು ಫೇಸ್ಬುಕ್ ಅಲ್ಲಿ ಹಾಕೋದ್ ಫೋಟೋ ಮತ್ತೆ ಥೈಲ್ಯಾಂಡ್ ಟ್ರಿಪ್ ಹೋಗೋದು, ಅಲ್ಲೆಲ್ಲ ಹೋಗ್ ಬರೋದು, ಅದನ್ನೆಲ್ಲ ನೋಡಿದ್ರೆ ಯಾರಿಗೂ ಇವ್ರು ರೈತರು ಫ್ಯಾಮಿಲಿಯಿಂದ ಬಂದಿರೋರು ಅನ್ನಂಗ್ ಅನ್ಸಂಗೇ ಇಲ್ಲ. ಅಷ್ಟ್ ಚೆನ್ನಾಗಿ ಅವ್ರು ಡೆವಲಪ್ ಆಗಿದ್ದಾರೆ, ಅಷ್ಟ್ ಚೆನ್ನಾಗಿ ಅವ್ರು ಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ ಅವ್ರಿಗವ್ರು.
ಸೊ ಹಂಗಾಗಿ ನೀವ್ ಹೇಳ್ದಂಗೆ ನಾವ್ ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ ನಾವ್ ಅದು ಹೆಂಗೆ- ಪ್ರೆಸೆಂಟೇಶನ್ ಸುಳ್ಳಾಗಬಾರ್ದು ಅಂತ ಅದು ಸುಳ್ಳಾಗಬಾರ್ದು. ಮಾತಾಡ್ಕತ್ತೀವಿ ಅವಾಗ ಹೌದೌದು, ಪ್ರೆಸೆಂಟು ಪ್ರೆಸೆಂಟೇಶನ್ ಹೆಂಗಿರ್ಬೇಕು ಅಂದ್ರೆ ವಾಸ್ತವ ನೆಲೆಗಟ್ಟಿನಲ್ಲಿರುವ ಇನ್ನೊಬ್ಬನ್ನ ಬಾಳಗೆಡ್ಸಂಗಿರ್ಬಾರ್ದು. ಹೌದೌದೌದು, ಹೌದು. ವಸ್ತುನಿಷ್ಠತೆ ಇರ್ಬೇಕು. ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು. ಹಾ, ಅಂದ್ರೆ ಅದು ಪಾಸಿಟಿವ್ ಇದ್ರಲ್ಲಿ ಅದು ಅವರಿಗೂ ಒಳ್ಳೇದಾಗದ ರೀತಿಯಲ್ಲಿ ಇರ್ಬೇಕು. ಹಾ. ಅದು ದಟ್ ಈಸ್ ಇಂಪಾರ್ಟೆಂಟ್. ಕರೆಕ್ಟ್. ಹಾ. ಓಕೆ. ಆ ಮಧ್ಯೆ ಬಂದವಕ್ಕ ಅಲ್ಲಲ್ಲೇ ಉತ್ತರ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಅವನಕ್ಕೆ ಉತ್ತರ ಕೊಡಕ್ ಹೋದದ್ದು. ಹಾ, ಓಕೆ. ನಮಸ್ಕಾರ, ನನ್ನ ಹೆಸರು ನವೀನ್ ಅಂತ. ನಾನು ಸಾಫ್ಟ್ವೇರ್ ಅಲ್ಲಿ ಒಂದು 16 ವರ್ಷ ಕೆಲಸ ಮಾಡಿದೆ. ಆಮೇಲೆ ನನಗೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಬಂತು. ಅಲ್ಸರೇಟಿವ್ ಕೊಲಿಟಸ್ ಮತ್ತೆ ಕ್ರೋನ್ಸ್ ಎರಡು ಒಂದೇ ಸಲ ಬಂದ್ಬಿಟ್ಟು ನನಗೆ ಐ ಲಾಸ್ಟ್ ಅರೌಂಡ್ 40 kgs ಆಫ್ ಮೈ ವೇಟ್. 92 ಇಂದ 52 kg ಬಂದೆ. ಬಂದ್ಬಿಟ್ಟು ಹೆಂಗಾಯ್ತು ಅಂದ್ರೆ ನಾನು ನೀವೆಲ್ಲ BM ಹೆಗ್ಡೆ ಇವರೆಲ್ಲರನ್ನು ಕೇಳಿರ್ಬೋದು, ಅವ್ರ ಹತ್ರ ಎಲ್ಲಾ ಹೋಗ್ ಬಂದೆ ನಾನು. ಅವರು ಮತ್ತೆ ಡಾಕ್ಟರ್ ಖಾದರ್ ಎಲ್ಲಾರ ಹತ್ರನೂ ಹೋಗಿ ಬಂದೆ. ಬಟ್ ಎಲ್ಲೂ ನನಗೆ ಸೊಲ್ಯೂಷನ್ ಸಿಗ್ಲಿಲ್ಲ. ಆಮೇಲೆ ಅದ್ರೊಳಗಡೆ ಅವ್ರು ಹೇಳಿದ್ದನ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೆ. ಕೊನೆಗೆ ಅಲೋಪತಿ, ಆಯುರ್ವೇದ ಎಲ್ಲದನ್ನು ಮಾಡ್ತಾ ಇದ್ದೆ. ಕೊನೆಗೆ ಅದ್ರೊಳಗೆ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ನಾನು ಕಲಿತಾ ಯಾವ್ದು ಬೆಸ್ಟ್ ಯಾವ್ದು ಸರಿ ಇಲ್ಲ ಅಂತ ಹೇಳಿ ನೋಡಿದಾಗ ನನಗೆ ಅದ್ರ ಕೆಲವು ಒಳ್ಳೊಳ್ಳೇದು ಗೊತ್ತಾಗಿ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡಿ ಫುಲ್ ರಿಕವರ್ ಆದ್ಮೇಲೆ ಅದು ಅವಾಗ ಆ ಟ್ರೀಟ್ಮೆಂಟ್ ಟೈಮಲ್ಲಿ ನಾನು ಸ್ಟೆರಾಯ್ಡ್ಸ್ ಅದೆಲ್ಲ ತಗೊಂಡಿದ್ದೆ. ತಗೊಂಡಿದ್ದಕ್ಕೆ ನನಗೆ ಡಯಾಬಿಟಿಸ್ ಬಂತು. ಸೊ ಆವಾಗ ಅಷ್ಟೊತ್ತಿಗೆ ನನಗೆ ಗೊತ್ತಾಗಿತ್ತು, ಸೊ ಇದಕ್ಕೆ ಒಂದು ನೇಚರ್ ಕ್ಯೂರ್ ಇದೆ. ಅಂದ್ರೆ ಅದು ಇದೇ ತರಾನೇ, ಫಾರ್ಮಿಂಗ್ ತರಾನೇ, ನಮ್ ಬಾಡಿನೂ ಫಾರ್ಮಿಂಗ್ ತರಾನೇ. ನೆನ್ನೆ ಇವ್ರು ಹೇಳ್ತಾ ಇದ್ರು, ಸೊ ನಮ್ ಬಾಡಿ ಇಸ್ ನಥಿಂಗ್ ಬಟ್ ಮೇಡ್ ಔಟ್ ಆಫ್ 5 ಎಲಿಮೆಂಟ್ಸ್ ಅಂತ, ಇದೇ ತರ. ಸೊ ಆಮೇಲೆ ಕೊನೆಗೆ ನಾನು ಅದು ಚೇಂಜ್ ಮಾಡಾದ್ಮೇಲೆ ಡಯಾಬಿಟಿಸ್ ಕ್ಯೂರ್ ಆಯ್ತು. ಅದಾದ್ಮೇಲೆ ನಾನು ಯಾಕೆ ಬೇರೆಯವ್ರಿಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಒಂದ್ ಸಣ್ಣ ವಿಡಿಯೋ ಮಾಡಿ ಹಾಕಿದೆ. ಸೊ ಅದು ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ಹಾಕಿದ್ಮೇಲೆ ನಾನು ಫುಲ್ ಥ್ರೂ ಔಟ್ ವರ್ಲ್ಡ್ ಜನ ನನ್ನ ಹತ್ರ ಟ್ರೀಟ್ಮೆಂಟಿಗೆ ಬರಕ್ ಸ್ಟಾರ್ಟ್ ಆದ್ರು. ಸೊ ಬಂದಾದ್ಮೇಲೆ ಅವ್ರಿಗೂ ನಾನು ಕನ್ಸಲ್ಟೇಷನ್ ಎಲ್ಲ ಕೊಟ್ಟು ಎಲ್ಲ ಕ್ಯೂರ್ ಮಾಡಿ ರಿವರ್ಸ್ ಮಾಡಿದೆ. ಎಲ್ಲರಿಗೂ ಬಹಳ ಜನಕ್ಕೆ 100 ಜನ ಇದಾರೆ ಆ ತರ ರಿವರ್ಸ್ ಆಗಿರೋರು. ಅದಾದ್ಮೇಲೆ ನಾನು ಕೆಲವ್ರೆಲ್ಲರೂ, ಸರ್ ನೀವೆಲ್ಲ ಬರೀ ಆನ್ಲೈನ್ ಅಲ್ಲಿ ಹೇಳ್ತೀರಾ, ನಮಗೆ ಬಂದ್ಬಿಟ್ಟು ಎಲ್ಲಾರು ಒಂದು ಎಕ್ಸ್ಪೀರಿಯನ್ಸ್ ಮಾಡೋ ಅಂತದ್ದು ನಮಗೆ ಇದು ಮಾಡಿ ಅಂತ. ಈಗ 3 ತಿಂಗಳಿಂದ ಆರೋಳ್ಳಿ ಹತ್ರ ಒಂದ್ ಸಣ್ಣದು 20 ಬೆಡ್ಡದ್ದು ನೇಚರ್ ಕ್ಯೂರ್ ಸೆಂಟರ್ ಓಪನ್ ಮಾಡಿದೀನಿ. ಸೊ ಅಲ್ಲಿ ಮಾಡಿ ಈಗ ಅಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ಗ್ಯಾಸ್ಟ್ರೋಎಂಟ್ರಾಲಜಿಯಲ್ಲಿ MBBS MD ಮಾಡಿ ಡಿಪ್ಲೊಮಾ ಮಾಡಿರೋರು ನನ್ನ ಹತ್ರ ಟ್ರೀಟ್ಮೆಂಟ್ ಬಂದಿದ್ದಾರೆ. ಸೊ ಬಂದ್ಬಿಟ್ಟು ಅವ್ರೆಲ್ಲರೂ ಈಗ ಕ್ಯೂರ್ ಆಗಿದ್ದಾರೆ. ಸೊ ಅದಾಗಿ ಇಲ್ಲಿ ಈಗ ಮಾಡ್ತಾ ಇದೀವಿ. ಸೊ ದಿಸ್ ಈಸ್ ಮೈ ಬ್ಯಾಕ್ ಗ್ರೌಂಡ್. ಈಗ ಇಲ್ಲಿಗೆ ಬಂದಿರೋದು ಏನಕ್ಕೆ ಅಂತ ಅಂದ್ರೆ, ನನಗೆ ಇದು ನೇಚರ್ ಕ್ಯೂರ್ಗೆ ಫಾರ್ಮಿಂಗ್ ಬಹಳ ಇಂಪಾರ್ಟೆಂಟ್. ಫಾರ್ಮಿಂಗ್ ಇಲ್ಲ, ನಮ್ ಸಸ್ಟೈನಬಲ್ ಫಾರ್ಮಿಂಗು ಲೈಕ್ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನೀವು ಫುಡ್, ನಮ್ದು ಟ್ರೀಟ್ಮೆಂಟ್ ಪ್ರೋಗ್ರಾಮ್ ಹೇಗಿರುತ್ತೆ ಅಂದ್ರೆ, ಫುಡ್ ಈಸ್ ಮೆಡಿಸನ್ ಅನ್ನೋ ಬೇಸಿಸ್ ಮೇಲೆ ನಾವು ಮಾಡೋದು. ನಾವು ಎಲ್ಲದಕ್ಕೂ ಆಲ್ಟರ್ನೇಟಿವ್ ಕೊಟ್ಟಿದೀವಿ. ಆಮೇಲೆ ಒಬ್ರು ಕೂಲಿ ಮಾಡೋರು ಬಂದ್ರು ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ ಇದೆ. ನೆನ್ನೆ ಇವ್ರು ಹೇಳ್ತಾ ಇದ್ರಲ್ಲ, ನಮ್ದು ಎಲ್ಲದು ಈಗ ಇವ್ರು 20,000 ರೂಪಾಯಿ ಅಂತ ಇದ್ರೆ ಅದಕ್ಕಿಂತ ಚೀಪ್ ತರ ಇದೆ. ಸೊ ಎಲ್ಲಾ ಆಪ್ಷನ್ಸ್ ಇದೆ, ಚೀಪ್ ಇದೆ, ಮತ್ತೆ ಫ್ಯಾನ್ಸಿನೂ ಇದೆ. ಯಾರೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಬಂದ್ರು ಅಂದ್ರೆ ಅವ್ರಿಗೂ ಒಳ್ಳೆ ಇದು ಫ್ಯಾನ್ಸಿ ಟೈಪ್ ಆಫ್ ಇದೆ. ವಿ ಹ್ಯಾವ್ ಸೊಲ್ಯೂಷನ್ ಫಾರ್ ಆಲ್ ದ ಪ್ರಾಬ್ಲಮ್ಸ್. ಆ ತರ ಕ್ರಿಯೇಟ್ ಮಾಡಿದೀವಿ. ಸೊ ಇದು ಈ ಅದಕ್ಕೆ ಇಲ್ಲಿ ಬಂದಾದ್ಮೇಲೆ ನನಗೆ ಐ ಗಾಟ್ ಆನ್ಸರ್ ಟು ಮೆನಿ ಆಫ್ ಮೈ ಕ್ವಶನ್ಸ್. ನನಗದೇ ಈಗ ನಾನು ಈ ತರ ಬೇರೆ ಬಹಳ ಸೆಷನ್ಸ್ ಎಲ್ಲ ಅಟೆಂಡ್ ಆಗಿದ್ದೀನಿ. ಬಟ್ ಅದು ಏನಾಗುತ್ತೆ ಅಂದ್ರೆ, ನಾವೆಲ್ಲ ಹೋಗಿ ಕಲ್ತ್ ಬರ್ತೀವಿ, ಬಟ್ ಅದು ಇಂಪ್ಲಿಮೆಂಟೆಡ್ ಟೈಮಲ್ಲಿ ಅದು ಕಷ್ಟ ಆಗೋಗ್ಬಿಡುತ್ತೆ. ಆಮೇಲೆ ಅದು ಇಂಪ್ಲಿಮೆಂಟೇಶನ್ ಅನ್ನೋದು ಏನಿರುತ್ತಲ್ಲ, ಅದು ನ್ಯಾಚುರಲ್ ಆಗಿರ್ಬೇಕು. ಅಂದ್ರೆ ನಮಗೆ ಲಾಜಿಕಲಿ ಅದು ಕನೆಕ್ಟ್ ಆಗ್ಬೇಕು. ಓಕೆ, ಇದು ಯಾಕೆ ಸಾಯಿಲ್ ಯಾಕೆ ಇಂಪ್ರೂವ್ ಮಾಡ್ಬೇಕು, ಸಾಯಿಲ್ ಇಂಪ್ರೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಮೈಕ್ರೋಬ್ಸ್ ಇಂಪ್ರೂವ್ ಮಾಡ್ಬೇಕು, ಮೈಕ್ರೋಬ್ಸ್ ಹೆಂಗ್ ಇಂಪ್ರೂವ್ ಮಾಡ್ಬೇಕು, ಅದರಿಂದ ಏನಾಗುತ್ತೆ, ಇದೆಲ್ಲದು ಕನೆಕ್ಟಿವಿಟಿ ಇರಬೇಕು. ಸೊ ಅದು ನನಗೆ ಇಲ್ಲಿ 2 ದಿವಸದಲ್ಲಿ ಗೊತ್ತಾಯ್ತು. ಸೊ ನಿಮ್ಮಿಂದ ಮಾತಾಡಿದ್ಮೇಲೆ ನನಗೆ ಈಗ್ಲೂ ಇನ್ನು ನಂದು ಏನು ಕಾನ್ಫಿಡೆನ್ಸ್ ಅನ್ನೋದು, ಹುಮ್ಮಸ್ಸು ಇನ್ನೂ ಜಾಸ್ತಿ ಆಗಿದೆ. ಸೊ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಈಗ ಹೋದ ತಕ್ಷಣನೇ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಬಿಕಾಸ್ ನಾನು ಬಹಳ ದಿವಸದಿಂದಾನು ಇದ್ರಲ್ಲೇ ಇದ್ದೀನಿ. ಸಣ್ಣದಾಗಿ ಮಾಡಿದೀನಿ. ಅಫ್ಕೋರ್ಸ್ ನಾನು ಫೇಲು ಆಗಿದ್ದೀನಿ. ರಾಮನಗರದಲ್ಲಿ 1 ಎಕರೆಯಲ್ಲಿ ಮಾಡಕ್ ಹೋಗ್ಬಿಟ್ಟು ಫೇಲು ಆಗಿದ್ದೀನಿ. ಬಟ್ ನನಗೆ ಎಲ್ಲಿ ಫೇಲ್ ಆಗಿಲ್ಲ, ಅದು ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್. ಬಟ್ ನಾನು ಫೇಲ್ ಆಗಿದ್ದೀನಿ, ಯಾಕೆ ಆಗಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಸೊ ಅದು ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ನನ್ಗೆ. ನನ್ ಪ್ರಕಾರ ನಾವು ಮಾಡೋ ವ್ಯವಹಾರನ 2 ವರ್ಡ್ ಅಲ್ಲಿ ಅಳಿತೀವಲ್ಲ, ಅದು ಮೊದಲನೇ ಮಾನಸಿಕತೆ ತಪ್ಪು.
ಫೇಲ್ಯೂರ್ ಅಂಡ್ ಸಕ್ಸಸ್ ಎರಡು ಪದದಲ್ಲಿ ನಾವು ಮಾಡಿ ಬಿಸಾಕ್. ಈಗ ನೀವು ಫೇಲ್ಯೂರ್ ಅಲ್ಲ ಅದು. ಈಗ ಆ ಒಂದ್ ಪ್ರೋಸೆಸ್ ಅಲ್ಲಿ ದುಡ್ಡು ಖರ್ಚಾಗತ್ತ ನಿಜ, ಒಪ್ಕೋತೀನಿ. ರಿಸಲ್ಟ್ ಬಂದಿಲ್ಲ, ಒಪ್ಕೋತೀನಿ. ಆದ್ರೆ ಜ್ಞಾನ ಬಂದಿಲ್ವೋ? ಹೌದೌದು. ಮತ್ತೆ ಅದಕ್ಕೆ ದುಡ್ಡು ಸುಮ್ನೆ ಬಂದ್ಬಿಟ್ಟದ. ಹೌದೌದು. ಜ್ಞಾನ ಅನ್ನೋದು 3H's ಅಂತ ಕರೀತಾರೆ. ನಮ್ ಗ್ರೂಪ್ ಅಲ್ಲಿ ಮಾಡ್ತೇವೆ, ಹ್ಯಾಂಡ್, ಹೆಡ್, ಹಾರ್ಟ್ ಅಂತ. ನೀವು ಪುಸ್ತಕದಲ್ಲಿ ಓದೋದ್ ಬ್ಯಾರೆ, ಆದ್ರ ನೀವು ಮಾಡ್ದಾಗ ಬರೋ ಅನುಭೂತಿ ಅದಲ್ಲ, ಅದು ಬ್ಯಾರೆ. ಅದು ಬಂದದ, ಅದಕ್ಕೆ ದುಡ್ಡು ಕಟ್ಟಕ್ ಆಗಲ್ಲ ಸರ್ ನೀವು. ಅದು ಫೇಲ್ ಅಲ್ಲ, ಅದು ಎಕ್ಸ್ಪೀರಿಯನ್ಸ್. ಅದು ಸೊ ಆ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾವು ಪ್ರತಿಯೊಂದು ಪ್ರಯತ್ನನೂ ಸಕ್ಸಸ್ ಫೇಲು ಎರಡು ಪದದಲ್ಲಿ ಸಂಕುಚಿತ ಭಾವದಲ್ಲಿ ನಾವು ಬಿಸಾಕ್ಬಿಡ್ತೀವಿ. ಸೊ ಗೆದ್ರು ಯಾಕೆ ಗೆದ್ದಿ, ಸೋತ್ರೆ ಎಲ್ಲಿ ಸೋತೆ, ಹೆಂಗ್ ಸೋತೆ ಅನ್ನೋ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಅದು ಸೋಲಲ್ಲ, ಅದು ಲರ್ನಿಂಗ್ ಪ್ರೋಸೆಸ್. ಯಾವ್ದೋ ಒಂದ್ 3 ತಿಂಗಳದ್ದು ಕೋರ್ಸ್ ಸೇರ್ಕೊಂಡಿದ್ದೆ ಅಂತ, ಅದಕ್ಕೆ ಫೀಸ್ ಕಟ್ಟಿದೆ ಅಂತ, ಅದು ಲಾಸು. ಅದಕ್ಕೆ ಈಗ ನಾನು ಈ ನೇಚರ್ ಕ್ಯೂರ್ಗೆ ಈ ಫಾರ್ಮಿಂಗ್ ನ ಕನೆಕ್ಟ್ ಮಾಡ್ಬಿಟ್ಟು, ಸೊ ಐ ವಾಂಟ್ ಟು ಕ್ಲೋಸ್ ದಟ್ ಇದು. ಸೊ ಆ ತರ ಮಾಡ್ಬೇಕು ಅಂತ ಇದೀನಿ. ಸೊ ಬಹಳ ನನಗೆ ಇಲ್ಲಿ ಅರೇಂಜ್ ಮಾಡಿರೋದು ಬಹಳ ಇಷ್ಟ ಆಯ್ತು. ಆಮೇಲೆ ನನಗೆ ಇಲ್ಲಿ ಬಂದ ಮೇಲೆ ಇದು ಹೆಂಗೆ ಅಂದ್ರೆ ನನಗೆ ಒಂಥರ ನೇಚರ್ ಕ್ಯೂರ್ ಸೆಂಟ್ರಿಗೆ ಬಂದಂಗ ಆಯ್ತು. ಇಲ್ಲಿ ಫುಡ್, ಆಮೇಲೆ ನಾನು 3 ದಿವಸದಿಂದಾನು ಬರೀ ಕಾಲಲ್ಲಿ ಓಡಾಡ್ತಿದ್ದೀನಿ. ಬರೀ ಕಾಲಲ್ಲಿ ಓಡಾಡೋದು ಇಟ್ ಇಸ್ ಎ ವೆರಿ ಹ್ಯೂಜ್ ಸೈನ್ಸ್. ಹೌದು, ಹ್ಯೂಜ್ ಸೈನ್ಸ್. ನಮಗ್ ಗ್ರೌಂಡಿಂಗ್ ಆಗುತ್ತೆ ಅದು. ನನ್ ತೋಟದಲ್ಲೂ ನಾವು ಓಡಾಡ್ತೀನಿ, ನಮ್ ಸೆಂಟ್ರಲ್ಲೂ ನಾವು ಓಡಾಡಕ್ ಟ್ರೈ ಮಾಡ್ತೀನಿ. ಬಟ್ ಇಲ್ಲಿ ಅಷ್ಟು ಕಂಫರ್ಟ್ ನನಗೆ ಎಲ್ಲೂ ಸಿಗ್ಲಿಲ್ಲ. ಗೊತ್ತಿಲ್ಲ ಅದೇನೋ, ನಾನು ಒಂಥರ ಇಲ್ಲಿ ಓಡಾಡಿದ್ರೆ ಒಂದು ಏನು ಅದು ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಇದೆ. ಅಷ್ಟು ಒಂಥರ ಕುಶನ್ ತರ ಬಂದು ನನಗೆ ಎಲ್ಲೂ ಬೇಜಾರ ಅನ್ಸ್ಲಿಲ್ಲ. ಎಲೆಕ್ಟ್ರೋ ಕಂಡಕ್ಟಿವಿಟಿ ಚೆನ್ನಾಗಿ, ಗ್ರೌಂಡಿಂಗ್ ಅದೆಲ್ಲದು. ಬಿಕಾಸ್ ವಿ ಕ್ಯಾರಿ ಸೋ ಮಚ್ ಆಫ್ ಇದು ನೆಗೆಟಿವ್ ಎನರ್ಜಿ. ಮೊಬೈಲು ಇದೆಲ್ಲದು ತಗೊಂಡ್ ಓಡಾಡ್ತೀವಲ್ಲ, ಅದು ಡಿಸ್ಚಾರ್ಜ್ ಆಗ್ಬೇಕು. ಸೊ ಇದು ಬಹಳನೇ ನಾನು ಹೇಳ್ತೀನಿ ಸೆಂಟ್ರಲ್ಲಿ ಎಲ್ಲರಿಗೂ. ಬಟ್ ನನಗೆ ಅಲ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಇಲ್ಲಿ ಮಾಡಿ ನನಗೆ ಗಾಟ್ ವೆರಿ ಇದು ಬಹಳ ಇಷ್ಟ ಆಯ್ತು. ಇವರು ಸಾಯಿರಾಮ್ ರೆಡ್ಡಿ ಅವ್ರಿಗೂ ಬಹಳ ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಬಹಳ ಚೆನ್ನಾಗಿತ್ತು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಎವ್ರಿಬಡಿ. ಸರಿ ಸರ್, ನನ್ನ ಹೆಸರು ಗೋಪಿನಾಥ್ ಅಂತ. ನಾನು ಏರ್ ಇಂಡಿಯಾನಲ್ಲಿ 28 ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಿ ಈಗ ಫೆಬ್ರವರಿಯಲ್ಲಿ ರಿಟೈರ್ಡ್ ಆದ. 2021ರಲ್ಲಿ ಸ್ವಲ್ಪ ಜಮೀನು ಒಂದು ತೋಟ ಮಾಡ್ಕೊಳ್ಬೇಕು ಅಂತ ಮುಂಚೆ ಪ್ಲಾನ್ ಇತ್ತು. ಬಟ್ ಇಷ್ಟು ಬೇಗ ಹೋಗಿ ತೋಟ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಅನಿವಾರ್ಯವಾಗಿ VRS ತಗೊಂಡು ಸರಿ ಈಗ ಮತ್ತೆ ಬೇರೆ ಎಲ್ಲೂ ಹೋಗಿ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ದಿರ ಸರಿ ಸ್ವಂತ ಮಾಡ್ಕೊಳ್ಳೋಣ, ಏನೇ ಮಾಡಿದ್ರು ಒಂದು. ಬಟ್ ಅದೇ ಒಂದು ವಿಷಯ ಸರ್, ಇಲ್ಲಿ ನಾನು ಸ್ವಲ್ಪ ಇನ್ಕಮ್ ಜನರೇಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇವಾಗ ನನ್ ಕೆಲಸ ಇಲ್ಲ, ಒಂದ್ ಕೆಲ್ಸಾನು ಬೇಕು ನನ್ಗೆ. ಪ್ಲಸ್ ಕೆಲಸ ಮಾಡ್ಕೊಂಡು ಸ್ವಲ್ಪ ಏನೋ ಒಂದು ಅಷ್ಟಾದ್ರೂ ಒಂದು ಇನ್ಕಮ್ ಜನರೇಟ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ನಮ್ ತೋಟದಲ್ಲಿ ಕೆಲಸ ಮಾಡ್ಬೇಕು ಅಂತ ಇದು ಮಾಡ್ತಾ ಇದೆ ಸರ್. ನಾನು ಒಂದು ಜನವರಿ ತಿಂಗಳಲ್ಲಿ ಇಲ್ಲಿಗೆ ಬಂದಿದೆ. ಅವ್ರದ್ದು ಸರ್ದು ನಾರಾಯಣ ರೆಡ್ಡಿ ಅವ್ರ ಪುಣ್ಯತಿಥಿ ಅವ್ರ ದಿವಸ ಅವಾಗ ಗೊತ್ತಾಯ್ತು ನನಗೆ. ಅದಾದ್ಮೇಲೆ ಇದು ಸೆಕೆಂಡ್ ಪ್ರೋಗ್ರಾಮ್ ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನಿಮ್ದಾಗ್ಲಿ, ಸರ್ದಾಗ್ಲಿ, ಅವ್ರ ಸರ್ದಾಗ್ಲಿ, ಇನ್ನೊಬ್ರು ಸಾಯಿಲ್ ವಾಸು ಅವ್ರದ್ದಾಗ್ಲಿ, ಇವ್ರದನ್ನೆಲ್ಲ ಇದು ಕಲ್ತ್ಕೊಂಡ್ಮೇಲೆ ನಾನು ಏನಂತ ತಿಳ್ಕೊಂಡಿದ್ನೋ ಅದು ಆಕ್ಚುಲಿ ಇಲ್ಲ ಅನ್ನೋದು ನಾನು ಇಲ್ಲಿ ಕಲ್ತ್ಕೊಂಡಿದ್ದೀನಿ. ಈ 3 ದಿವಸದಲ್ಲಿ ನಾನು ಏನ್ ಪರ್ಸೆಪ್ಷನ್ ಅಲ್ಲಿ ಬಂದೋ ನಾನ್ ತಿಳ್ಕೊಂಡಿದ್ದ ಅಷ್ಟು ಈಸಿ ಅಲ್ಲ. ಇದ್ರಲ್ಲಿ ತುಂಬಾ ವಿಷಯ ಇದೆ ಕಲ್ತ್ಕೊಳ್ಬೇಕಾಗಿರೋದು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಸೊ ಇವಾಗ ನಿಮ್ದು ನಂಬರ್ ಎಲ್ಲ ಸೇವ್ ಮಾಡಿಟ್ಕೊಂಡಿದ್ದೀನಿ. ನಿಮ್ ಗೈಡೆನ್ಸ್ ಬೇಕಾಗುತ್ತೆ ಇನ್ನು ಫ್ಯೂಚರ್ ನಲ್ಲಿ. ಗೈಡೆನ್ಸ್ ತಗೊಂಡು ಗ್ರಾಜುಯಲ್ ಆಗಿ ಹೆಂಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ ಸರ್. ತಿಳ್ಕೊಂಡು ಕಲ್ತ್ಕೋಬೇಕು ಅಂತಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತ, ಕುಣಿಗಲಿಂದ ಬಂದಿದ್ದೀನಿ. ನಾನು ಮೂಲತ್ವ ಕೃಷಿ ಕುಟುಂಬದಿಂದ ಬಂದಿರೋದು. ನಮ್ ತಂದೆಗೆ ಒಂದು 3 ಎಕರೆ ಜಮೀನಿದೆ. ಈಗ ನಮ್ ತಂದೆ ನಮ್ ತಾತನ ಕಾಲದಿಂದನೂ ಕೆಮಿಕಲ್ ಫಾರ್ಮಿಂಗ್ ಮಾಡಿ ಸಾಯಿಲ್ ನ ಸಾಯಿಸ್ಬಿಟ್ಟಿದ್ದಾರೆ. ಸಾವಯವ ಇಂಗಾಲ ಎಲ್ಲ ಕಡಿಮೆ ಇದೆ. ಸೊ ಈಗ ನಾನು ಸಾವಯವ ಕೃಷಿ ಮಾಡ್ಬೇಕು, ನಾನು ಪೆಸ್ಟಿಸೈಡ್ ಹೊಡಿದಲೇನೆ ಅಂತ ಹೇಳಿ ಸ್ವಇಚ್ಛೆಯಿಂದ ನಾನು ಮಾಡ್ಬೇಕು ಅಂತ ನಮ್ ತಂದೆಯವ್ರ ಹತ್ರ, ನನ್ಗೂ ನಮ್ ತಂದೆಯವ್ರಿಗೂ ಫೈಟ್ ಮಾಡ್ಬೇಕು ಅಂತ. ನಮ್ ತಂದೆ ಯಾರು ಮಾಡ್ತಿದ್ದಲ್ಲ, ನೀನ್ ಯಾಕೆ ಮಾಡ್ತೀಯಾ, ತುಂಬಾ ಫೈಟ್ ಮಾಡ್ಬೇಕಾಗುತ್ತೆ ಮಟ್ಟತ್ತೆ ಅಂತ. ನಾನು AP ಚಂದ್ರಶೇಖರ್ ಸಾಹೇಬ್ರದ್ದು, ಆಮೇಲೆ ನಾರಾಯಣ್ ರೆಡ್ಡಿ ಸಾಹೇಬ್ರದ್ದು, ಅರ್ಜುನ್ ಶೇಖರ್ ಚಟರ್ಜಿರ್ದು ಬುಕ್ಸ್ ಎಲ್ಲ ಓದಿದ್ದೀನಿ. ಅದೆಲ್ಲ ನಾನು ಮಾಡ್ತೀನಿ ಧೈರ್ಯವಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಬುಕ್ಕಲ್ಲಿ ಓದಿ ನೀನು ಈಜೆಲ್ಲ ಕಲಿಲಿಕ್ಕೆ ಆಗಲ್ಲ ಅಂತ ಈ ತರ ಏನಾನ ಹೇಳಿ ನಮ್ಗೆ ಇದ್ ಮಾಡ್ತಾ ಇದ್ರು. ಸೊ ಹಂಗಾಗಿ ಆಮೇಲೆ ಒಂದ್ 2-3 ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ. ಇವತ್ತು ಮೊನ್ನೆ ಮಾಡಿರೋದ್ರಿಂದ ನನ್ಗೆ ತುಂಬಾ ಧೈರ್ಯ ಬಂದಿದೆ. ನಾನು ಖಂಡಿತ ನಾನು ಸಾವಯವ ಕೃಷಿಲಿ ಅಳವಡಿಸ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. Good morning everybody sir.
My name is Lakshmipati from Chennai. At the outset, I beg to pardon me not able to speak in Kannada. I am from Chennai. I have retired as a chief manager from Indian Oil Corporation and procured some 13 acres of land from Chennai, 15 kilometers away from Chennai. After attending these programs, one thing I learned, what is to be learnt is not important. What is to be unlearned is more important. Because so many unwanted things we have learnt and what is required we have not learnt. So that is very important. I agree with everybody. I don't want to repeat. My purpose of attending this program is what they have mentioned like that. In addition to that, one thing, I want to know about the seed conservation and how to proliferate it. What is the periodicity? Within what time it has to be germinated, and how to preserve it for the next monsoon. That's what my aim, sir. Thank you, sir. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಈಶ್ವರ್ GN. ನಾನು ಶಿವಮೊಗ್ಗದಿಂದ ಬಂದಿರೋದು. ನಾನು ವೃತ್ತಿಯಲ್ಲಿ ಜೂನಿಯರ್ ಇಂಜಿನಿಯರ್ KEB ನಲ್ಲಿ. ನಮ್ಮ ತಂದೆಯವ್ರದ್ದು 1 ಎಕರೆ ಜಮೀನಿದೆ, ಅಡಿಕೆ ಹಾಕಿದ್ದಾರೆ. ನಾನು ಅದ್ರ ಬಗ್ಗೆ ಕೃಷಿಲಿ ಆಸಕ್ತಿ ಎಷ್ಟೆಷ್ಟೊಂದು ಝೀರೋ ಇತ್ತು. ನಾನು ಚಿಕ್ಕಕ್ಕಿದ್ದಾಗ ನಮ್ಮಮ್ಮ ಬಾರೋ ನನ್ನ ಜೊತೆ ಸ್ವಲ್ಪ ಗದ್ದೆಯಲ್ಲಿ ಕುತ್ಕೊಂಡ್ರು ಕೂರೋಷ್ಟು ಅವಧಾನನೂ ಇರ್ಲಿಲ್ಲ ನನಗೆ. ಈಗ ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ ಈ ಯೂಟ್ಯೂಬ್ ಯೂನಿವರ್ಸಿಟಿಲಿ ಅದು ಇದು ವಿಡಿಯೋಸ್ ನೋಡ್ತಾ ಕೃಷಿ ಅಂದ್ರೆ ಇಲ್ಲಿ ಏನೋ ಖುಷಿ ಇದೆ, ಏನಿದೆ ನೋಡೋಣ ಅಂತ ಹಂಗೆ ಅದ ಎಂಟ್ರಿ ಆದೆ. ಇರೋ 1 ಎಕರೆ ತೋಟನ, ಈಗ ಎಕ್ಸಿಸ್ಟಿಂಗ್ ಇರೋ ತೋಟ 7 ವರ್ಷದ ತೋಟ ಅಷ್ಟೇದು, ಅದನ್ನ ಹೇಗೆ ನಾನು ಹಾಳು ಮಾಡಿದೆ. ನಾನು ಫೈನಾನ್ಷಿಯಲಿನೂ ಸಸ್ಟೈನ್ ಆಗಬೇಕು, ಎನ್ವಿರಾನ್ಮೆಂಟಿಗೂ ನಮ್ಮಿಂದ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಇರಬಾರ್ದು. ಮತ್ತೆ ನಮ್ಮ ಹೆಲ್ತ್ ಇದ್ರಲ್ಲಿ ನಮ್ದೇ 1 ಎಕರೆ ಜಮೀನಿದೆ ಅಂದ್ರೆ ನಾವು ಅದರಿಂದ ಹೇಗೆ ಫುಡ್ ಪ್ರೊಡಕ್ಷನ್ ಮಾಡ್ಕೊಂಡು ಹೇಗೆ ಹೆಲ್ತ್ ಇಂಪ್ರೂವ್ ಮಾಡ್ಕೊಬಹುದು ಅನ್ನೋ ಕೆಲವೊಂದು ವಿಷಯಗಳನ್ನ ಹೀಗೆ ರಿಸರ್ಚ್ ಮಾಡ್ತಾ ಇದ್ದೆ. ಆಮೇಲೆ ನಾರಾಯಣ್ ರೆಡ್ಡಿ ಸರ್ ತೋಟ ನೋಡ್ಬೇಕು, ಒಂದ್ಸಲಿ ಕಣ್ ತುಂಬಿಕೊಂಬರೋದು ಒಂದು ಕನಸಿತ್ತು ನಂದು. ವಿಡಿಯೋಗಳು ನೋಡಿ ಇನ್ಸ್ಪೈರ್ ಆಗಿದ್ದೆ. ಸೊ ಇದೆಲ್ಲವನ್ನ ಇಟ್ಕೊಂಡು ಈ ಟ್ರೈನಿಂಗ್ ಬಂದೆ. ನಾನು ಅನ್ಕೊಂಡಿದ್ದೆ ಎಲ್ರು ಹೇಳ್ದಾಗೆ ಅಗ್ರಿಕಲ್ಚರ್ ಬಗ್ಗೆ ನಮ್ಮ ಪ್ರಾಸ್ಪೆಕ್ಟ್ಸ್ ಏನಿತ್ತು ಅದರಲ್ಲಿ ಸುಮಾರಷ್ಟು ಚೇಂಜಸ್ ಆಗಿದೆ. ಇಲ್ಲಿಂದ ಹೋದ್ಮೇಲೆ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಬಿಟ್ರೆ ನಾವೇನೋ ಅದ್ ಮಾಡೋದ್ಬೇಕಿತ್ತು, ಅದನ್ನ ಡ್ರಾಪ್ ಮಾಡೋಣ, ಹೌದು ಅದನ್ನ ಡ್ರಾಪ್ ಮಾಡೋಣ, ಅದ್ರ ಬದಲಾಗಿ ಏನ್ ಮಾಡೋಣ ಅನ್ನೋ ಇನ್ನೊಂದು ಡೈಮೆನ್ಷನ್ ಅನ್ನ ಇಲ್ಲಿ ನಮಗೆ ಸಿಕ್ಕಿದೆ. ಥ್ಯಾಂಕ್ಸ್ ಫಾರ್ ಆರ್ಗನೈಸಿಂಗ್ ದಿಸ್. ನಮಸ್ಕಾರ, ನನ್ನ ಹೆಸರು ಹನುಮಂತ್ ಚಿಂಚೆ ಅಂತೇಳಿ. ಲಕ್ಷ್ಮೇಶ್ವರ, ನಾನು ಮಾಡಾಳಿ ಲಕ್ಷ್ಮೇಶ್ವರ ಗದಗ ಡಿಸ್ಟಿಕ್ ಇಂದ ಬಂದೇನೆ. ನಾನು ಮೂಲತಃ ಕೃಷಿಕನೇ. ನಮ್ದು ದೊಡ್ಡ ಫ್ಯಾಮಿಲಿ ಇದೆ. ನಾವು ಮೊದ್ಲು ಎಲ್ಲ ಸಾಕಷ್ಟು ಕೆಮಿಕಲ್, ಫಸ್ಟ್ಗೆಲ್ಲ ನಮ್ಮ ತಾತ ಅಜ್ಜವರು ಎಲ್ಲ ಸಾವಯವ ಬೆಳೆದವರು. ನೆಕ್ಸ್ಟ್ ನಮ್ಮ ಅಪ್ಪರೆಲ್ಲ ಕೆಮಿಕಲ್ ಬಂದು ಸ್ವಲ್ಪ ಮತ್ತೆ ಇದನ್ನ ಆಗೋದ್ರಿಂದ ಮತ್ತೆ ನಮಗೇನ್ ಅನ್ಸ್ತು, ಇದು ಕೆಮಿಕಲ್ ಇಂದ ಭೂಮಿ ಎಲ್ಲ ಹಾಳಾಗೋದು ನೋಡಿ ನಾವು ಏನಾದ್ರು ಮಾಡಿ ಸಾವಯವಕ್ಕೆ ಹೋಗ್ಬೇಕಂತೇಳಿ ವಿಚಾರ ಮಾಡ್ಕೊಂಡು ನಾವು ಈಗ ಒಂದು 7-8 ವರ್ಷದಿಂದ ಸಾವಯವದಲ್ಲಿ ಬರ್ತಾ ಇದೀವಿ. ಆಮೇಲೆ ನಮ್ದು ಡ್ರೈಲ್ಯಾಂಡ್ ಏರಿಯಾ ಪೂರ್ತಿ ಒಣ ಬೇಸಾಯ. ನೀವೆಲ್ಲ ಹೇಳ್ತಾ ಇರ್ತಾರೆ ತೋಟ ಮಾಡಿ ಇದನ್ನ ಮಾಡಿ ಹೇಳ್ತೀರಾ. ಅರೆ ಅಲ್ಲಿ ನಮ್ಮಲ್ಲಿ ತೋಟ ಹೆಂಗ್ ಮಾಡೋದು? ಅದನ್ನ ನಾವು ಈ ಸಿಚುವೇಶನ್ ಅಲ್ಲಿ ನಮ್ ಡ್ರೈಲ್ಯಾಂಡ್ ಅಲ್ಲೇ ಯಾವ ತರ ಬೆಳ್ಕೋಬೇಕು ಸಾವಯವದಲ್ಲಿ, ಅದಕ್ಕೆ ಏನೇನ್ ಬೇಕಂದ್ರೆ ಪರಿಕರ ಏನ್ ಬೇಕು, ಅದ್ರಲ್ಲಿ ನಾವು ಹೆಂಗ್ ಮುಂದುವರಿಬೇಕು. ಯಾಕಂದ್ರೆ ನಮ್ ಡ್ರೈಲ್ಯಾಂಡ್ ಎಲ್ಲಾರು ಪೂರ್ತಿ ನಮ್ದು ಗದಗ ಡಿಸ್ಟಿಕ್ ಅಲ್ಲಿ ಬರೋದು ಪೂರ್ತಿ ಡ್ರೈಲ್ಯಾಂಡ್ ಏರಿಯಾನೇ. ಎಲ್ಲೂ ನೀರಾವರಿ ಬರಲ್ಲ. ಬಾಳ ಅಂದ್ರೆ ಊರ್ ಹತ್ರ 1-2 ಬೋರ್ ಬಿಟ್ರೆ ಉಳಿತಿದೆಲ್ಲ ಡ್ರೈಲ್ಯಾಂಡ್ ಏರಿಯಾ ನಮ್ದು. ಆ ಡ್ರೈಲ್ಯಾಂಡ್ ಏರಿಯಾನೇ ನಾವು ಹೇಗೆ ಸಾವಯವದಲ್ಲಿ ಬೆಳೆಸ್ಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಎಲ್ಲಾ ಕಡೆ ಒಂದು ಕನಿಷ್ಠ 2-3 ವರ್ಷ ಅಡ್ಡಾಡಿದ್. ನಾನು ಯಾವ ತರ ಮಾಡಿದ್ರೆ ನಮ್ಗೆ ಅದನ್ನ ಈಗ ಇಲ್ಲಿ ಬಂದ್ರೆ 1 ಅಥವಾ 2 ಪಾಯಿಂಟ್ ಸಿಗ್ತಾವ ನಮ್ಗೆ. ಇಲ್ಲಿ ಬಂದಾಗ ಅಷ್ಟು ನಮ್ಗೆ ಇದು ಸಕ್ಸಸ್ ಆಯ್ತು ಸಿಗುತ್ತೆ ಅಂತಲ್ಲ, 1-2-3 ಪಾಯಿಂಟ್ ಸಿಗ್ತಾವ. ಆ ಪಾಯಿಂಟ್ಸ್ ನಮ್ಮಲ್ಲಿ ಹೋಗಿ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ ಕಾನ್ಸೆಪ್ಟ್. ಈತ ಒಂದ್ 2-3 ವರ್ಷ ಅಡ್ಡಾಡಿ ನಾನು ಕನ್ಯಾರಿ ಮಠಕ್ಕೆ ಒಂದು 7 ಸಲ ಹೋಗಿದ್ದೇನೆ. ಅಲ್ಲಿ ಎಲ್ಲೆಲ್ಲಿ ಪ್ರೋಗ್ರಾಮ್ ಅಡ್ಡಾಡಿ ಅದ ನನ್ನದೇ ಆದ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಒಂದು ದೊಡ್ಡದ 30 ಎಕರೆನೂ ನಾನು ಸ್ಫೂರ್ತಿ ಸಾವಯವದಲ್ಲೇ ಮಾಡ್ತಿದ್ದೀನಿ. ಮೊನ್ನೆ ಈಗ ಹೋದ ತಿಂಗಳ ಕಾಮಧೇನು ಗೋ ಮಂದಿರ ಅಂತ ಒಂದು ಉದ್ಘಾಟನೆ ಮಾಡಿ ಒಂದು ಸಾವಯವ ಕೃಷಿಕರದ ಒಂದು ಸಮಾವೇಶ ಮಾಡ್ಕೊಂಡ್ವಿ. ಅಲ್ಲಿ ಮಾಡಿ ನಾವು ದೊಡ್ಡದಾಗಿ ಸಾವಯವ ಕೃಷಿಕರನ್ನ ಸೇರಿಸಿ ದೊಡ್ಡ ಫಂಕ್ಷನ್ ಮಾಡಿ, ಆಮೇಲೆ ನಮ್ದೊಂದು ಕಾಮಧೇನು ಗೋ ಮಂದಿರ ಕಟ್ಟಿ ಅದಕ್ಕೊಂದು ಉದ್ಘಾಟನೆ ಮಾಡಿದ್ರೆ ಒಂದು 10-12 ಹಸುಗಳಿದಾವೆ. ಹಸುಗಳಿಂದ ನಾನು 30 ಎಕರೆಯನ್ನು ಪೂರ್ತಿ ಸಾವಯವದಲ್ಲೇ ಮಾಡ್ತೀನಿ. ನನಗ್ ಬೇಕಾದಂತ ಪರಿಕರವನ್ನ ಸಾವಯವಕ್ಕೆ ಯಾವ ತರ ರೀತಿ ಬೇಕು, ನಮ್ಮ ಎರಿ ಭೂಮಿಗೆ ಯಾವ ತರ ಬೇಕು. ಈಗ ಈ ಮಸಾರಿಲಿ ಕೆಲಸ ಮಾಡೋದೇ ಬೇರೆ, ಡ್ರೈಲ್ಯಾಂಡ್ ಅಲ್ಲಿ ಮಾಡೋದೇ ಬೇರೆ, ಕಪ್ಪು ಮೇಲೆ ಈ ತರ ನಮಗ್ ಯಾವ ತರ ಬೇಕಾ ಆ ತರ ಸಿಸ್ಟಮ್ ಅನ್ನ ನಮಗ್ ತಯಾರು ಮಾಡ್ಕೊಂಡು ನಾನೇ ಹೊಸ ಪ್ರಾಡಕ್ಟ್ ಸಾವಯವದಲ್ಲಿ ಏನೇನ್ ಕೊಡ್ಬೇಕು ನಮ್ ಭೂಮಿಗೆ ಯಾವ ತರ ಕೊಟ್ರೆ ತಗೊಳುತ್ತೆ ಆ ಇದನ್ನ ಮಷಿನರಿಗಳನ್ನ ತಯಾರು ಮಾಡ್ಕೊಂಡು ಎಲ್ಲಾ ಗೊಬ್ಬರ ಹೇಗೆ ಕೊಡ್ಬೇಕು, ಡ್ರಿಂಚಿಂಗ್ ಹೆಂಗ್ ಕೊಡ್ಬೇಕು, ನಾವು ಗೊಬ್ಬರವನ್ನ ಅದನ್ನ ಯಾವ ಟೈಮಲ್ಲಿ ಕೊಟ್ರದ ಯಾವ ತರ ಬೆಳೆಗ ಇದು ಪೋಷಕಾಂಶ ಹೀರ್ಕೊಳ್ಳುತ್ತೆ ಅದನ್ನೆಲ್ಲ ಇದನ್ನ ಮಾಡ್ಕೊಂಡು ಅದೇ ರೀತಿಯಲ್ಲಿ ನಾನು ತಯಾರು ಮಾಡ್ಕೊಂಡು
ಸಂಪೂರ್ಣವಾಗಿ 30 ಎಕರೆನು ನಾನು ಒಂದು ಹಿಡೀನು ಕೆಮಿಕಲ್ ಹಾಕದೇನೆ 30 ಎಕರೆನು ಪೂರ್ತಿ ಸಾವಯವದಲ್ಲೇನೆ ಬೆಳಿತೀನಿ ನಾನು. ಅದನ್ನ ಆನ್ಲೈನ್ ಮುಖಾಂತರ ಎಲ್ಲೆಲ್ಲಿ ಬೇಕೋ ಅದನ್ನ ಮಾರಾಟ ಮಾಡ್ಕೊಂತೀನಿ. ನನಗೆ ಅನುಕೂಲ ತಕ್ಕಂಗೆ ಯಾವ ತರ ಹೆಚ್ಚಿಗೆ ಆದ ಅನುಕೂಲವಾಗಿ ಬಂದಾಗ ಮಾರ್ಕೆಟ್ ಅಲ್ಲೂ ಮಾರ್ತೇನೆ ಸಮಯ ತಕ್ಕಂಗೆ. ಈ ತರ ಮಾಡಿ ನಾನು ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ, ಸಾಕಷ್ಟು ಕಡೆ ಓಡಾಡಿದ್ದೇನೆ. ನಾನು ಈ ತರ ಮಾಡಿದ್ಕೇನೆ ನನಗೆ ಅನುಭವ. ಆದ್ರೂ ಇಲ್ಲಿ ಬಂದಿರೋದನ್ನ ಹೊಸ ಅನುಭವ, ಒಂದೊಂದು ಜಾಗದಲ್ಲಿ ಬಂದಾಗ ಒಂದೊಂದು ಹೊಸ ಅನುಭವಗಳು ಸಿಗ್ತವೆ. ನಮಗ ಅನುಭವಗಳನ್ನ ಮೊದ್ಲೇ ತಗೋಬೇಕು. ಅದ್ರಲ್ಲಿ ಅಲ್ಲಿ ಏನ್ ಸಿಗುತ್ತೆ ಅಂತ ತಗೊಂಡ್ಮೇಲೆ ಅದನ್ನ ನಾವು ಯಾವ ತರ ಬಳಸ್ಕೋಬೇಕು ಅದನ್ನ ಉದ್ದೇಶದಿಂದ ನಾನೆಲ್ಲ ಅಡ್ಡಾಡ್ತಾ ಇರ್ತೇನೆ. ಧನ್ಯವಾದ ಸರ್. ನನ್ನ ಹೆಸರು ಶೇಖರಗೌಡ ಪಾಟೀಲ್ ಅಂತ. ಗದಗ ಜಿಲ್ಲೆ ನಮ್ದು ಹನುಮಂತಪುರ ಊರು, ಅಲ್ಲಿ ಸಮೀಪ ಆಗುತ್ತೆ. ನಾನು BSF ಅಲ್ಲಿ 20 ವರ್ಷ ಮಾಡಿ VRS ತಗೊಂಡು ಬಂದಿದ್ದೀನಿ. ಬಂದ್ಮೇಲೆ ಎಲ್ಲಾದ್ರೂ ಜಾಬ್ ಹೋಗ್ಬೋದಾಗಿತ್ತು. ಆದ್ರೆ ಜಾಬ್ ಹೋಗಿ ನಾವು ನೌಕರನೇ ಆಗ್ಬೇಕು. ಎಂತ ದೊಡ್ಡ ಪೋಸ್ಟ್ ನಾಗಿದ್ರು ನೌಕರನೇ, IAS IPS ಆದ್ರೂ ಅವ್ರು ನೌಕರರೇ, ಮಾಲೀಕ ಆಗಕ್ಕಾಗಲ್ಲ. ನಂದು 1 ಎಕರೆ ಜಮೀನ್ ಇರ್ಲಿ, ನನಗಷ್ಟೇ ನನ್ನ ತಿಳಿದಂಗೆ ನಾನು ಮಾಡ್ಬೇಕು, ಮಾಲೀಕ ಇರ್ಬೇಕು. ಮತ್ತೆ ನಮ್ದು ಭಾರತ ಕೃಷಿ ಪ್ರಧಾನ ದೇಶವಾದ್ರಿಂದ ನಮ್ಮ ಪರಿಸರ ಸ್ನೇಹಿ ಕೃಷಿ ಏನಿತ್ತು ಮೊದಲು, ಅದು ಎಲ್ಲ ಈಗ ನಾಶ ಆಗ್ತದೆ. ಅದನ್ನೆಲ್ಲ ನೋಡ್ತಿದೀವಿ ಕಣ್ಣಾರೆ. ಮತ್ತೆ ಶುದ್ಧವಾದ ಆಹಾರ ಸಿಗ್ತಲ್ಲ, ಗಾಳಿ ಸಿಗ್ತಲ್ಲ. ನನಗೆ ಪರಿಸರದ ಬಗ್ಗೆ ಬಹಳ ಕಾಳಜಿ ಯಾವಾಗ ಮೊದಲಿಂದನು. ಹಾಗಾಗಿ ನಾನು ಸೋಪ್ ಯೂಸ್ ಮಾಡೋದ್ ಬಿಟ್ಟು 1 ವರ್ಷದ ಮೇಲೆ ಆಯ್ತು. ಸೋಪ್ ಯೂಸ್ ಮಾಡೋದ್ರಿಂದ ನೀರನ್ನು ಜಾಸ್ತಿ ಬೇಕು ಅದು ತೊಳ್ಕೊಳಕ. ಅದು ಏನೇನು ಕೆಮಿಕಲ್ ಇರ್ತೈತಿ ಅದು 20 ಲೀಟರ್ ಆದ್ರೂ ಸಾಲಂಗಿಲ್ಲ. ನೀವು ಸೋಪ್ ಹಚ್ಚದಂಗ ಮಾಡಿದ್ರೆ 10 ಲೀಟರ್ನಾಗ ಆರಾಮಾಗಿ ಸ್ನಾನ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಅದ್ರ ಮೇಲೆ ಹಿಟ್ಟು ಹಚ್ಕೊಂಡು ತಿಕ್ಕಿ ಮಾಡ್ಕೊಂಡ್ರೆ ಒಂದೊಂದು ಮೀಡಿಯಾ ಅದು ಸ್ನಾನ ಮಾಡಕ್. ಅದು ಸೋಪಿನಿಂದನೇ ಸ್ವಚ್ಛ ಆಗುತ್ತೆ ಮೈ ಅನ್ನೋದು ಅದು ತಪ್ಪು ಕಲ್ಪನೆ. ಹಿಂಗೆ ನೀರನ್ನು ಉಳಿತೈತಿ. ಮತ್ತೆ ಕೆಮಿಕಲ್ ಎಷ್ಟು ಹಾರ್ಡ್ ಕೆಮಿಕಲ್ ಅದೆಲ್ಲ ವಿಷಕಾರಿ ಪದಾರ್ಥಗಳನ್ನೆಲ್ಲ ನಾವು ಭೂಮಿಗೆ ಸೇರಿಸ್ತೀವಿ. ಅದೇ ಹೋಗಿ ಮತ್ತೆ ನಮ್ಮ ನದಿ ಮೂಲಗಳೆಲ್ಲಲ್ಲಿ ಸೇರ್ಕೊಂತೈತಿ. ಅಂದ್ರೆ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಇರ್ತೈತಿ ಪೊಲ್ಯೂಷನ್ ನಲ್ಲಿ, ಇಂಥವು ಎಲ್ಲ ವಿಷ. ಹಂಗಾಗಿ ಅದನ್ನು ಬಿಟ್ಟಿದ್ವಿ, ಟೂತ್ ಪೇಸ್ಟ್ ಬಿಟ್ಟಿದ್ವಿ. ಮತ್ತೆ ಇಲ್ಲಿ ಬಂದದ್ದು ಉದ್ದೇಶ ಅಂದ್ರೆ ಕನಿಷ್ಠ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧು ಬಾಂಧವರಿಗೆ ಒಳ್ಳೆ ಆಹಾರನ ನಮ್ಮ ಕೈಲಿ ಆದಷ್ಟು ಬೆಳೆದು ಕೊಡ್ಬೇಕು. ಸಾಧ್ಯವಾದಷ್ಟು ಎಲ್ಲಾನು ಬೆಳಿಬೇಕು. ಆದ್ರೆ ಬೆಲ್ಲ, ಉಪ್ಪು ಇವು ಸಾಧ್ಯ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಸರ್ ನಿನ್ನೆ ಜಯರಾಮ್ ಸರ್ ಹೇಳಿದ್ರು ಎಲ್ಲಾನು ನಾವು ಮನ್ಯಾಗ ಮಾಡ್ಕೋಬಹುದಂತ ಬಹಳ ಖುಷಿ ಆಯ್ತು ಆ ವಿಚಾರ ನೋಡಿ. ಮತ್ತೆ 7 ಗುಂಟೆಲಿ ಎಲ್ಲ ನಮ್ಮ ಫ್ಯಾಮಿಲಿಗೆ ಆಗಷ್ಟು ನಾವು ವರ್ಷ ಪೂರ್ತಿ ಬೆಳ್ಕೋಬಹುದು ಅಂತಂದು ಹೇಳಿಕೊಟ್ರಲ್ಲ, ಅದು ಬಹಳ ಖುಷಿ ಆಯ್ತು. ಇಲ್ಲಾಂದ್ರೆ ನಾನು ಅನ್ಕೊಂಡಿದ್ದೆ ನಾನು ಮಾಡಕ್ಕಾಗಲ್ಲ, ಜೀವನದೊಳಗೆ ಸಾಧನೆಯನ್ನು ಮಾಡಕ್ಕಾಗಲ್ಲಪ್ಪ. ಸಾಧನೆ ಅಂದ್ರೆ ನನಗೆ ನನ್ನ ಫ್ಯಾಮಿಲಿಗೆ ನಾನು ಬೆಳಿಬೇಕು. ಉಳಿದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಮಾರಾಟ ಆದ್ರೆ ಸ್ವಲ್ಪ ಮಟ್ಟಿಗೆ ಕೊಡೋದು ಬಿಟ್ರೆ ನಂದು ಲಾಭದ ಉದ್ದೇಶ ಇದ್ರೊಳಗಿಲ್ಲ. ನೆಮ್ಮದಿ ಬೇಕು ಜೀವನದೊಳಗ. ದುಡ್ಡಿದ್ದು ಎಲ್ಲ ಇದ್ದು ಆರೋಗ್ಯ ಇಲ್ಲ, ಶಾಂತಿ ಇಲ್ಲ, ಮಾನಸಿಕ ನೆಮ್ಮದಿ ಇಲ್ಲ ಅಂದ್ರ ಅದು ಜೀವನನೇ ಅಲ್ಲ. ನಾವು ಹುಟ್ಟಿ ಬಂದಿರೋದು ಏನ್ ಟೆನ್ಷನ್ ತಗೊಂಡು ತಿರುಗ್ತಾ ಇದ್ರೆ ಅದು ದೇವ್ರು ನಮ್ಮನ್ನು ಕಳಿಸ್ಯಾನಂದ್ರ ನಾವು ಅದು ಬದುಕಿ ಆರಾಮ ನೆಮ್ಮದಿಯಿಂದ ಇರ್ಬೇಕು. ಎಲ್ಲ ಬಂಧು ಬಾಂಧವರ ಜೊತೆಗೆ, ಸ್ನೇಹಿತರ ಜೊತೆಗೆ. ಅದು ಇಲ್ದೇನೆ ನಾವು ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೊಂಡು, ಆರೋಗ್ಯ ಹಾಳು ಮಾಡ್ಕೊಂಡು ಅದು ಬದುಕಿದ್ರೆ ಅದು 100 ವರ್ಷ ಬದುಕಿದ್ರೆ ಉಪಯೋಗ ಇಲ್ಲ. ಅದಕ್ಕೆ ನೆಮ್ಮದಿ ಜೀವನ ಬೇಕು. ಪರಿಸರದೊಂದಿಗೆ ನಾವು ಬದುಕಬೇಕು. ಮತ್ತು ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ಬಂಧು ಬಾಂಧವರಿಗೆ ಒಳ್ಳೆ ಆಹಾರ ಎಲ್ಲ ಸಿಗಬೇಕು, ಹಣ್ಣು ಎಲ್ಲ. ಅದೇ ಉದ್ದೇಶದಿಂದ ಬಂದಿದ್ದೀನಿ. ಅದಕ್ಕೆ ನನಗೆ ಬಹಳ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು, ಮತ್ತೆ ಜಾಸ್ತಿ ಆಯ್ತು ನನಗೆ ಮಾಡಬಹುದಪ್ಪ ನಾನು ಅನ್ನೋದು ಈ 2-3 ದಿನಗಳಿಂದ. ಮತ್ತೆ ತಾವು ಇವತ್ತು ಬಂದಿದ್ರೆ ಇನ್ನೂ ಮತ್ತೆ ಇದಾಗುತ್ತೆ. ಧನ್ಯವಾದಗಳು ಸರ್. ನನ್ನ ಹೆಸರು ವಿರೂಪಾಕ್ಷ ರೆಡ್ಡಿ ಅಂತ, ಯಾದಗಿರಿಯಿಂದ ಬಂದಿದ್ದು ನಾನು. ನಮ್ದು ಮೂಲತಃ ಕೃಷಿಕರ ಫ್ಯಾಮಿಲಿ. ಒಂದು 100 ಎಕರೆ ಜಮೀನ್ ಇತ್ತು. 5 ಜನ ಅಣ್ಣ ತಮ್ಮರು ಡಿವೈಡ್ ಮಾಡ್ಕೊಂಡಿದ್ದೀವಿ. ನಾನು ಸಿವಿಲ್ ಇಂಜಿನಿಯರ್. 5 ವರ್ಷ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದೆ. ಅದು ನನಗೆ ತೃಪ್ತಿ ಕೊಡ್ಲಿಲ್ಲ. ಆ ಕೆಲಸ ಮಾಡ್ಬೇಕಾದ್ರೂ ನನ್ನ ಹೊಲಕ್ಕೆ ನಾವು ಡಿವೈಡ್ ಆಗಿದ್ದು ಅಷ್ಟರೊಳಗೆ ಹೊಲಗಳಿಗೆ ಹೋಗಿ ನನ್ನ ಹೊಲಗಳು ನಾನು ಡೆವಲಪ್ ಮಾಡ್ಕೋಬೇಕು ಅಂತ ಅವಾಗಿಂದನು ಕೆಮಿಕಲ್ ಫಾರ್ಮಿಂಗ್ ಅಲ್ಲೇ ಮಾಡ್ತಾ ಇದ್ದೆ. ಒಂದ್ಸಾರಿ ನಾರಾಯಣ ರೆಡ್ಡಿ ಅವರು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದಾಗ ಈ ತೋಟಕ್ಕೆ ಬರೋಣ ಅಂತ ಬಂದೆ. ಇಲ್ಲಿಗೆ ಒಬ್ನೇ ಬಂದೆ, ಯಾರಿಗೂ ಕೇಳಿದ್ದಿಲ್ಲ. ಬಂದು ಇಲ್ಲಿ ಬಂದ್ರೆ ಪಾಪ ಅವರು ಹಾಸ್ಪಿಟಲೈಸ್ಡ್ ಆಗಿದ್ರು ಸರ್. ಮನೆಯವ್ರೊಬ್ಬರೇ ಇದ್ರು. ಹಂಗಾಗಿ ಅವ್ರದ್ದೊಂದು ಅಕ್ಷರ ವೃಕ್ಷ ಪುಸ್ತಕ ತಗೊಂಡು ವಾಪಸ್ ಹೋಗ್ಬಿಟ್ಟೆ ನಾನು. ಹೋಗಿ ನಾಗಭೂಷಣ್ ಸರ್ ಅವ್ರನ್ನ ಭೇಟಿ ಆದೆ ಅಲ್ಲಿ ಕಾಲೇಜ್ಗೆ ಹೋಗಿ ಭೇಟಿ ಆದಾಗ ಅವರು ನೋಡಿ ಕಾರ್ಯಕ್ರಮ ಮಾಡಿದಾಗ ಇನ್ಫಾರ್ಮ್ ಮಾಡ್ತೀವಿ ನಿಮ್ಗೆ,
ಅಟೆಂಡ್ ಆಗ್ತಾ ಇರಿ ಅಂತಂದು ಹೇಳಿದ್ರು. ನಾನು ಸ್ವಲ್ಪ ನಿಧಾನಗತಿಯಲ್ಲಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ನನ್ನ ಜೀವನದಲ್ಲಿ. ನಾನ್ ಅಂದ್ಕೊಂಡದ್ದು ನಾ ಬಿಡ್ತೇನೆ. ಯಾಕಂದ್ರೆ ಇಂಜಿನಿಯರಿಂಗ್ ಮಾಡಿದಾಗಲೂ ಎಲ್ರು 4 ವರ್ಷದಲ್ಲಿ ಮುಗಿಸ್ಕೊಂಡು ಏನೋ ಒಂದು ಸೆಟ್ಲ್ ಆದ್ರು. ನನಗೆ 4 ವರ್ಷದಲ್ಲಿ ಇಂಜಿನಿಯರಿಂಗ್ ಮುಗಿಸಕ್ ಆಗ್ಲಿಲ್ಲ. ಆದ್ರೂ ನಮ್ಮ ಫ್ರೆಂಡ್ಸ್ ಎಲ್ಲ 18 ಜನ ಬಿಟ್ರು ಇಂಜಿನಿಯರಿಂಗ್, ಬಿಟ್ಟು ತಮ್ಮ ದಾರಿಗಳು ನೋಡ್ಕೊಂಡ್ರು. ಇಲ್ಲ ಇದರಲ್ಲಿ ಕಲಿಬಹುದು, ನಾನು ಪಾಸ್ ಮಾಡ್ಕೋಬಹುದು ಅಂತಂದು. ಅವಾಗ ಗುಲ್ಬರ್ಗ ಯೂನಿವರ್ಸಿಟಿ ನಮ್ಗ ಎಜುಕೇಶನ್ ಅಲ್ಲಿ ಬಹಳ ಹಿಂದುಳಿದ ಏರಿಯಾ ನಮ್ದು, ಅಂತಲ್ಲಿ ಮಾಡ್ಕೊಂಡೆ ಅದನ್ನ. ಹಂಗೆ ನನ್ನ ಜೀವನದಲ್ಲಿ ಎಲ್ಲಾನು ಲೇಟೇ ಆಗ್ತಾ ಇದ್ದಾವೆ. ಮಕ್ಕಳು ಒಳ್ಳೇದೇ. ಮದುವೆನೂ ಲೇಟು, ಮಕ್ಕಳು ಲೇಟು. ಈಗ ಈ ವಿಚಾರಕ್ಕೆ ಬಂದದ್ದು ಲೇಟು. ನನ್ನ ಜಮೀನೆಲ್ಲ ನಮ್ಮ ಅಣ್ಣ ತಮ್ಮರೆಲ್ಲ ಲೀಸಿಗೆ ಕೊಟ್ಟು ಅವ್ರ ಸಿಟಿಗಳಲ್ಲೇ ಆರಾಮಾಗಿದ್ದಾರೆ. ಅವರಿಗೆ ನನಗೆ ಸಪೋರ್ಟಿವ್ ಆಗಿಲ್ಲ. ಆದ್ರೆ ನನ್ನ ಜಮೀನಾದ್ರೂ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದು ಅದಕ್ಕೆ ನಮ್ಮ ಮಿಸ್ಸಸ್ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ, ಅವರು ಹೈಸ್ಕೂಲ್ ಟೀಚರ್ ಅವರು. ಇಲ್ಲ ನೀನು ನಿನ್ ಪ್ರೊಡಕ್ಷನ್ ಏನ್ ಬರುತ್ತೆ ಅದನ್ನ ನೀನೇ ನೋಡ್ಕೋ, ನೀನೇ ಮಾಡ್ಕೋ, ನನ್ನ ಹತ್ರ ನೀನು ಇನ್ವೆಸ್ಟ್ಮೆಂಟ್ ತರಬೇಡ. ನನ್ ಪಾಲಕ್ ಬಾಯ್ ಹಾಕ್ಬೇಡ ನೀನು. ಅದು ಅದ್ರ ಆ ಸ್ಟ್ರಗಲ್ ಅನ್ನ ಒಂದು 4 ವರ್ಷ ಅನುಭವಿಸಿ, ಆಮೇಲೆ ಅದು ಅದ್ರಲ್ಲೆಲ್ಲ ನೀವು ಅಂದಾಗ ಫೇಲ್ಯೂರ್ ಅನ್ಬೇಡ ಅಂತೀರಿ, ಅದನ್ನ ನನ್ಗೆ ಪಾಠಗಳು ಅಂದ್ಕೊಂಡು ಈಗ ನಮ್ಗೆ ಎರೆ ಭೂಮಿ ಅಂತಾರಲ್ಲ ಸರ್, ಕಪ್ಪು ಮಣ್ಣಿನ, ಅದು 1 5 ಎಕರೆ, ಬಯಲು ಭೂಮಿ 1 5 ಎಕರೆ, ಕೆರೆ ಅಂಗಳದಲ್ಲಿ, ಅಂಗಳದ ಒಳಗಡೆ 1 5 ಎಕರೆ ಇದೆ, ಅಂಗಳದ ಕೆಳಗಡೆ 1 5 ಎಕರೆ. ಅದರಲ್ಲಿ 1 2 ಎಕರೆ ತೆಗೆದಿದ್ದೀನಿ ಸರ್. ಈಗ ಇದು ಇನ್ವೆಸ್ಟ್ಮೆಂಟ್ ಮಾಡಕ್ ಅದಕ್ಕೆ ಬೇಕಂತಂದು ಈಗ ಔಟ್ರನ್ ಚೊಕ್ಕ ಮಾಡ್ಕೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು. ಅದಕ್ ಪ್ಲಸ್ ಕೆರೆ ಅಂಗಳದಲ್ಲಿದ್ದಾಗ ಈಗ ಒಂದು ಸ್ಕೀಮ್ ಮಾಡಿ ಭೀಮಾ ನದಿಯಿಂದ ನೀರ್ ತಂದು ನಮ್ ಕೆರೆಗೆ ಬಿಡ್ತಾ ಇದ್ದಾರೆ. ಆ ನೀರ್ ಬಂತಂದ್ರೆ ನಮ್ದು ಸಬ್ಬರ್ಚ್ ಆಗ್ಬಿಡುತ್ತೆ. ಅದ್ ಆಗ್ಲಾರ್ದಂಗ ನನ್ನ 5 ಎಕರೆ ಹೊಲನೂ ಉಳಿಬೇಕು, ಪ್ಲಸ್ ನನ್ನ ಆಕ್ಟಿವಿಟೀಸ್ ಇರ್ಬೇಕು ಅಂತಂದು ಮೀನುಗಾರಿಕೆ ಮಾಡೋಣ, 5 ಇದು ಹೊಂಡ ಮಾಡ್ಕೊಂಡು ಆ ನೀರ್ನು ಯೂಸ್ ಆಗುತ್ತೆ, ಪ್ಲಸ್ ನನ್ನ ಹೊಲನು ಸೇಫ್ ಆಗಿರುತ್ತೆ ಅಂತಂದು ಅರ್ಧ ಕೆಲಸ ಮಾಡಿದೀನಿ ಸರ್. ಅದರಲ್ಲಿ ಮುಂದುವರೆದ ಡೈರೆಕ್ಷನ್ಸ್ ಬೇಕು, ಅದಕ್ಕಾಗಿ ನಿಮ್ ಸಹಕಾರ ಬೇಕು. ಅದರಿಂದ ಏನಾದ್ರೂ ಕಲಿಬಹುದು ಅಂತ ಬಂದಿದ್ದೀನಿ ಸರ್. ಸರಿ, ಒಳ್ಳೆಯದು, ಧನ್ಯವಾದಗಳು. ಬೆಟರ್ ಲೇಟ್ ದೆನ್ ನೆವರ್ ಅಂತ. ಲೇಟ್ ಆದ್ರೂ ಸಿಗ್ತಾ ಇಲ್ಲ. ನಮಸ್ಕಾರ, ನನ್ನ ಹೆಸರು ದಿನೇಶ್ ಅಂತ, ಬೆಂಗಳೂರಿಂದ ಬಂದಿರೋನು. ನಾನು ಕಂಪ್ಯೂಟರ್ ಸೇಲ್ಸ್ ಮತ್ತೆ ರಿಪೇರ್ಸ್ 96ರಿಂದ ಇದೇ ಮಾಡ್ಕೊಂಡ್ ಬಂದಿನಿ. ಅಂದ್ರೆ ನಾನ್ ಲಿವಿಂಗ್ ಐಟಮ್ಸ್ ಜೊತೆನೆ ಆಟಾಡ್ಕೊಂಡ್ ಬಂದಿದ್ದೀನಿ ಟೆಕ್ನಾಲಜಿ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಜಾಗ ತಗೊಂಡ್ಬಿಟ್ಟಿದ್ದೀನಿ, 2.5 ವರ್ಷ ಆಯ್ತು. ಮುಂದೆ ಏನು ಮಾಡ್ಬೇಕು ಅಂತ ಅಂದ್ರೆ ಸುತ್ತಮುತ್ತ ಅಲ್ಲೇ ನೋಡಿದ್ರೆ ಒಂದ್ ರೀತಿ ಭಯ, ಖರ್ಚು ಅನ್ನೋದು. ಆಮೇಲೆ ಕುಣಿಗಲ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕೆಮಿಕಲ್. ಅಂದ್ರೆ ಅವರೇನೆ ಕೋವಿಡ್ ಇಲ್ದಿದ್ರು ಈಗ್ಲೂ ಮಾಸ್ಕ್ ಗಳು ಹಾಕೊಂಡು ಕೆಲಸ ಮಾಡ್ತಾ ಇದಾರೆ, ಅವರೇ ಅಲ್ಲಿ ನಡೆಸ್ತಾರೆ. ಅದನ್ನೆಲ್ಲ ನೋಡಿ ಭಯ ಬಂದು, ಹಾಗೆ ಫ್ರೀ ಟೈಮ್ ನಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ. ನಾರಾಯಣ್ ರೆಡ್ಡಿ ಅವ್ರದ್ದು, ನಾಗಭೂಷಣ್ ಸರ್ ಇಂಟ್ರೊಡ್ಯೂಸ್ ಆದ್ರು. ಹಾಗೆ ಮುಂದಿನ ದಿನಗಳಲ್ಲಿ ಏನಾದ್ರು ಒಂದು ಮಾಡ್ಬೇಕು, ನಿಧಾನ ಆದ್ರೂ ಚಿಂತೆ ಇಲ್ಲ, ನಿಧಾನವಾಗಿ ಮಾಡೋಣ ಅಂದ್ಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಇಲ್ಲಿ ಬಂದೆ. ಇಲ್ಲಿ ಬಂದ್ಮೇಲೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗ್ತಾ ಇದೆ. ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದರಲ್ಲಿ ಇರತಕ್ಕಂತ ಸಮಸ್ಯೆಗಳು, ಆಮೇಲೆ ಸೂಕ್ಷ್ಮಗಳು, ಏನೇನು ಮುಂದಿನ ದಿನಗಳಲ್ಲಿ ಬರಬಹುದು ನಿರೀಕ್ಷೆ ಮಾಡ್ಕೊಂಡು ನಡ್ಸ್ಕೊಳ್ಳೋಣ. ಥ್ಯಾಂಕ್ ಯು. ನನ್ನ ಹೆಸರು ಶಿವರಾಜ್ ಕುಮಾರ್ ಅಂತ ಹೇಳಿ, ನಾ ಗರೂರ್ಬಿ ಗ್ರಾಮ, ಗುಲ್ಬರ್ಗ ಡಿಸ್ಟ್ರಿಕ್ಟ್ ದಿಂದ ಬಂದಿದೆ. ಸೊ ನಂದು ನಾರಾಯಣ್ ರೆಡ್ಡಿ ಸರ್ ಅವ್ರು ಮೀಟ್ ಆಗ್ಬೇಕನ್ನೋದು 2012 ಹಿಡ್ಕೊಂಡು ಅವ್ರನ್ನೆಲ್ಲ ನೋಡ್ತಿದ್ದೆ ಸರ್ ವಿಡಿಯೋದದು. ಫಸ್ಟ್ ಟೈಮ್ ನೋಡಿದಂದ್ರ ಲೀಡ್ ಪ್ರಯಾಣ ಅಂತೇಳಿ ಬಂದಿದ್ವಿ ಒಂದ್ಸರ್ತಿ ಸರ್. ಅಂದ್ರೆ ನಾ ಬಂದಿದಿಲ್ರಿ, ಅಲ್ಲಿ ಲೀಡ್ ಪ್ರಯಾಣ ಅಂತೇಳಿ ಇತ್ತು ಪ್ರೋಗ್ರಾಮ್. ಇಲ್ಲಿ ಬಂದವರೆಲ್ಲ ಅಲ್ಲಿ ಟಿಕಫ್ ಅಂತೇಳಿ ಒಂದು ಪ್ರೋಗ್ರಾಮ್ ಇಡ್ತಾರೆ ಹುಬ್ಳಿದಾಗ, ಲೀಡ್ ದೇಶಪಾಂಡೆ ಫೌಂಡೇಶನ್. ಸೊ ಅವಾಗೆಲ್ಲ ನಾ ವಿಡಿಯೋಸ್ ಅದ ನೋಡ್ತೀವಿ, ಅವ್ರಿಗೆ ಮೀಟ್ ಆಗ್ಬೇಕಂತ ಅಂತಿದ್ದೆ ಸರ್, ಬಟ್ ಬರೋದ್ ಆಗ್ತಿದಿಲ್ಲ ಇಲ್ಲಿ. ಸೊ ಅವ್ರದಂದು ವಿಡಿಯೋಸ್ ಅದ ನೋಡಿ ನಾ ಸಾವಯವ ಕೃಷಿದಿಂದ ಈಗ 3 years ಹಿಡ್ಕೊಂಡು ಮಾಡಕತ್ತೀನಿ ಸರ್ ಸಾವಯವ ಕೃಷಿನೇ. ಬಟ್ ನನಗದು ಪ್ಲಾನಿಂಗ್ ಗುರ್ತಿದ್ದಿಲ್ರಿ, ಅಂದ್ರೆ ಎಷ್ಟ್ ಎಕರ್ದಾಗ ಯಾವ್ಯಾವ ರೀತಿ ಮಾಡ್ಬೇಕು, ಅಂದ್ರೆ ಕಂಟಿನ್ಯೂ ಆಗಿ ಅಮೌಂಟ್ ಯಾವ ರೀತಿ ಗಳಿಸ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ಅವರು ಜಯರಾಮ್ ಸರ್, ಇವರು ಪ್ರಶಾಂತ್ ಸರ್ ಚಂದ ವಿವರವಾಗಿ ಹೇಳ್ಕೊಟ್ರು. ಅದೊಂದು ಇಂಪಾರ್ಟೆಂಟ್ ನಮ್ಗ ಸಿಕ್ತ್ರಿ. ಮತ್ ಅದೇ ರೀತಿ ಅಂದ್ರೆ ಈಗೆಲ್ಲ ನಾವು ಏನ್ ಮಾಡ್ತೇವೆ, ಈಗ 1 ತಿಂಗಳದ ಅಂದ್ರೆ ಒಂದ್ ತಿಂಗಳದಾಗ ನಾ ಇಷ್ಟು ಗಳಿಸಿನಿ, ಅದು ಬ್ಯಾಕ್ ಗ್ರೌಂಡ್ ಏನೇನದ ಅದು ಯಾರು ಹೇಳಲ್ರಿ. 1 ತಿಂಗಳದಾಗ ಗಳಿಸಿದಂದ್ರ ಈಗ ಫಸ್ಟ್ ಫ್ರೆಶ್ ಆಗಿ ಬರೋರ್ ಏನತ್ತರಿ, 1 ತಿಂಗಳದಾಗ ಇದು ಗಳಿಸಿನ ಅಂದ್ರೆ ನಾನು 1 ತಿಂಗಳದಾಗ ಗಳಿಸ್ಬೇಕಂತ ಹೇಳಿ ಅಲ್ಲಿ ಹೋಗ್ಬಿಡ್ತಾರೆ.
ಬಟ್ ಅವ್ರು ಅಲ್ಲಿ ಹೋಗ್ಬೇಕು ಅದು 1 ತಿಂಗಳದಾಗ ಗಳಿಸೋದಾಗಲ್ರಿ ಅವ್ರಿಗೆ. ಸೊ ಅದು ಅವ್ರು ಬೆಳಗ್ಗೆ ಸರ್ ಅವ್ರು ಅದು ಹೇಳ್ಕೊಟ್ರೆ. ಬಟ್ ಫ್ಯಾಕ್ಟ್ ಹೇಳ್ಬೇಕು ಏನಂದ್ರೆ ಈ ಸೋರ್ಸ್ ಶ್ರಮ ಪಟ್ಟಿನ ಈ ರೀತಿ ಮಂತ್ಲಿ ಇಷ್ಟು ಲಾಭ ಆಗ್ಯದ ಅದು ಹೇಳಾರ ಮುಂದ್ ನಾವು ಏನೋ ತಿಳ್ಲಾರ್ದವ್ರು ಹೋಗ್ ತಕ್ಷಣ ಅದು ಮಾಡಿದ್ವಿ ಅಂದ್ರೆ ಅದು ರಿಸಲ್ಟ್ ಬಂದ್ಬಿಡ್ತಾರೆ. ಈಗ ಹೇಳ್ದಾಗೆ ಅವ್ರು ಹಿಂಗ 1 ಮಂತ್ದಾಗೆ ಬಂದಿಲ್ಲ ಅಂದ್ರೆ ನಾವು ಇಂಜರಿ ಬಿಡ್ತೀವಿ ಮತ್ತೆ ಇದು ಸುಳ್ಳು ಹೇಳ್ಕೊತ ಬಂದ. ಈಗ ಅವ್ರೊಬ್ಬರು ಸುಳ್ಳು ಹೇಳ್ಕೊತ ಬಂದಾರ ಅಂದ ಬಳಿಕ ಎಲ್ಲರೂ ಏನ್ ಮಾಡ್ತಾರೆ ಸುಳ್ಳು ಅವ್ರಿಗೆಲ್ಲ ಎಲ್ಲರೂ ಹೇಳೋದು ಸುಳ್ಳು ಸೊ ಅದಕ್ಕ ಏನೇ ಒಂದು ಮಾಡಿದ್ರಿ ಮೊದಲು ಫೇಲ್ಯೂರ್ ಏನೇನಾಗಿರಿ ಅದ್ರ ಮೂಲಕ ನಾವು ಮುಂದ್ ಬೆನಿಫಿಟ್ ಏನೇನಾಗ್ಯದ ಅಂದ್ರೆ ಹೇಳ್ಕೊತಬೇಕು. ಸೊ ಅದಕ್ಕೋಸ್ಕರ ಸರ್ ಹೇಳಿದ್ ಬಾರಿ ಗುರ್ತಾಯ್ತು ನಂಗೆ. ಸೊ ಇದು ಒಂದು ಕಾರ್ಯಕ್ರಮ ಒದಗಿಸ್ಕೊಟ್ಟಿಕ್ ನಂಗೆ ತುಂಬಾ ಧನ್ಯವಾದ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ ಹೇಳಿ. ನಾನು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರು. ಪ್ರಸ್ತುತ ಒಂದು 4 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ನಾನು ಈ ಪ್ರೋಗ್ರಾಮ್ ಬಂದ ಮೇನ್ ಉದ್ದೇಶ ನಾಲೆಡ್ಜ್ ತಿಳ್ಕೊಳ್ಳೋಣ ಅಂತ. ಬಟ್ ನನಗೆ ಕೆಲವೊಂದು ಆಸ್ಪೆಕ್ಟ್ಸ್ ಅಲ್ಲಿ ತುಂಬಾ ತಪ್ಪು ಕಲ್ಪನೆಗಳಿದ್ವು. ನಿನ್ನೆ ಪ್ರಶಾಂತ್ ಸರು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರು. ಕೃಷಿಗೆ ನಾವ್ ಯಾಕೆ ಬೇಕು ಅನ್ನೋದಕ್ಕಿಂತ ಕೃಷಿ ನಮಗೇನಕ್ಕೆ ಬೇಕು ಅನ್ನೋ ಆಸ್ಪೆಕ್ಟ್ ನಿನ್ನೆ ತೋರಿಸ್ಕೊಟ್ಟಿದ್ದು ಪ್ರಶಾಂತ್ ಸರ್ ಅವರು. ಅವ್ರ ಮಾತುಗಳು ಕೆಲವೊಂದು ತೀಕ್ಷ್ಣವಾಗಿದ್ವು, ಬಟ್ ಅವ್ರು ಹೇಳಿದ ಪ್ರತಿಯೊಂದು ಪಾಯಿಂಟು ವ್ಯಾಲಿಡ್ ಆಗಿತ್ತು. ಸೊ ಮಾರ್ಕೆಟ್ ಇಂದ ಹಿಡಿದು ಪ್ರೊಡಕ್ಷನ್ ಇಂದ ಹಿಡಿದು ನಾವ್ ಏನಕ್ಕೆ ಬೆಳಿಬೇಕು ಅನ್ನೋದು ಪ್ರತಿಯೊಂದನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಹಾಗಾಗಿ ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ಲರಿಗೂ ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಅಂತ. ನಾವು ಹೊಸದುರ್ಗ ಚಿತ್ರದುರ್ಗ ಡಿಸ್ಟಿಕ್ ಇಂದ ಬಂದಿದ್ದೇನೆ. ನಮ್ಮಲ್ಲಿ 13 ಎಕರೆ ಜಮೀನಿದೆ. ಅದರಲ್ಲಿ ಅಂದ್ರೆ ತೋಟಗಾರಿಕೆ ಬೆಳೆ ಬೆಳಿತೀವಿ. ತೆಂಗು, ಮಾವು ಬೆಳಿತಾ ಇದೀವಿ. ಈಗೆಲ್ಲ ಅಡಿಕೆ ಮಾಡ್ತಾವ್ರೆ. ಅಡಿಕೆಯಲ್ಲಿ ಅಡಿಕೆ ಹಾಕ್ಬೇಕು ನಾನು ಇದ್ದೆ. ಈಗ ನೀರಿಂದು ಬಹಳ ಇದಿದೆ, ತೊಂದರೆ ಆಗಿದೆ. ಅಂದ್ರೆ ಮಳೆ ಇಲ್ಲ. ಈಗ ಬೋರ್ವೆಲ್ ಎಲ್ಲ ಗ್ಯಾಪ್ ಹೊಡಿತಿದ್ದಾವೆ. ಅದಕ್ಕೆ ಈಗ ಆರ್ಗ್ಯಾನಿಕ್ ಅಲ್ಲಿ ಅಂದ್ರೆ ಈಗ ಮಲ್ಚಿಂಗ್ ಮಾಡ್ಬಿಟ್ಟು ಹೇಗ್ ಬೆಳೆಯೋದು, ಆಮೇಲೆ ನೀರ್ ಕಡಿಮೆ ಯೂಸ್ ಮಾಡ್ಕೊಂಡು ಹೇಗ್ ಬೆಳೆಯೋದು, ಮತ್ತೆ ನಮ್ಮ ತಂದೆಯವರೆಲ್ಲ ಉಳುಮೆ ಮಾಡ್ತಾರೆ ಜಾಸ್ತಿ ತೆಂಗಿನ ತೋಟಕ್ಕೆಲ್ಲ. ಅದು ಉಳುಮೆ ಮಾಡ್ದಂಗೆ ಭೂಮಿನ ಅದು ತೋಟದ ಬೇರೆ ಇದಂಗೆ ಹೆಂಗ್ ಫಲವತ್ತತೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳಕ್ಕೆ ಮತ್ತೆ ಏನಾದ್ರು ಉಪಯೋಗ ಆಗುತ್ತೆ ಅಂತ ಬಂದಿದ್ದೀನಿ ಸರ್. ಚೆನ್ನಾಗ್ ಅನ್ಸ ಸಾಯಿಲ್ ವಾಸು ಸರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೂರ್ಯನ ಕಿರಣ ಭೂಮಿ ಬೀಳ್ಬಾರ್ದು, ಡೈರೆಕ್ಟ್ ಬೀಳ್ಬಾರ್ದು, ಮಲ್ಚಿಂಗ್ ಇರ್ಬೇಕು ಅಂತ ಎಲ್ಲ ಹೇಳಿದ್ರು. ನೆನ್ನೆ ನಾನು ಇರ್ಲಿಲ್ಲ, ಎಕ್ಸಾಮ್ ಇತ್ತು ಅಂತ ಹೋಗಿದ್ದೆ. ಚೆನ್ನಾಗಿ ಅನ್ಸ್ತದೆ. ಇಲ್ಲಿ ಬಂದ್ಮೇಲೆ ಫುಲ್ ಒಂಥರ ನೇಚರ್ ಎಲ್ಲ ಫುಲ್ ಕೂಲ್ ಆಗಿದೆ. AC ರೂಮ್ ಅಲ್ಲಿ ಇದ್ದಂಗೆ ಅನ್ಸ್ತದೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಧನ್ಯವಾದ ಸರ್. ನನ್ನ ಹೆಸರು ಭಾನುಪ್ರಕಾಶ್ ಅಂತ. ನಮ್ದು ಕೋಲಾರ ಜಿಲ್ಲೆ. ಓಕೆ, ಅಲ್ಲಿ ಸ್ವಲ್ಪ ಜಮೀನಿದೆ. ಮಾರುತಿ ಸರ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ಸಾಯಿಲ್ ಟೆಸ್ಟ್ ಮಾಡ್ಬೇಕು ಅಂತ. ಅವ್ರೇನ್ ಹೇಳಿದ್ರೆ ಈ ತರ ಕಾರ್ಯಾಗಾರ ನಡೀತಾ ಇದೆ, ತಗೊಂಬಪ್ಪ, ನೀನ್ ಅಲ್ಲೋದಾಗ ಫೋನ್ ಮಾಡು ಅಂದ್ರು. ಸರಿ ಅಂದ್ಬಿಟ್ಟು ಫೋನ್ ಮಾಡಿದೆ. ಸರಿಪ್ಪ 6 ಇಂಚು ಮಣ್ಣು ತಗೊಂಬ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಗಿಯೋದಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನೊಬ್ನೇ ಮಾಡಿದ್ರೆ ತುಂಬಾ ಗಟ್ಟಿ. ಸರಿ ಅಂದ್ಬಿಟ್ಟು ಅಲ್ಗೂ ಒಂಚೂರು ಮಣ್ಣು ಎತ್ಕೊಂಡು ಬಂದೆ. ನೀವು ನೋಡಿರ್ಬೋದು, ಅಲ್ಲಿ ಮೊನ್ನೆ ಟೆಸ್ಟ್ ಮಾಡುವಾಗ ಹೇಳ್ತಾ ಇದ್ರು ಲೋ ಇತ್ತು ಅದರಲ್ಲಿ ಹ್ಯೂಮಸ್, ಕಾರ್ಬನ್ ಟೆಸ್ಟ್ ಮಾಡಿದ್ವಲ್ಲ ಆಸಿಡ್ ಹಾಕಿದಾಗ. ಅವಾಗ್ಲೇ ಗೊತ್ತಾಯ್ತು ನನಗೆ ಈ ಮಣ್ಣಲ್ಲಿ ಏನು ಇಲ್ಲ ಅಂದ್ಬಿಟ್ಟು. ಯಾಕಂದ್ರೆ ವಿಡಿಯೋಗಳು ನೋಡಿದ್ದೆ, ಅವರೆಲ್ಲ ತೋರಿಸ್ತಾ ಇದ್ರು ಹ್ಯೂಮಸ್ ಅಂದ್ರೆ ಹೆಂಗಿರುತ್ತೆ ಅದು ಇದು ಅಂದ್ಬಿಟ್ಟು. ಹಂಗೂ ಹಿಂಗೂ ಕಷ್ಟಪಟ್ಟು ಅಗದ್ಕೊಂಡು ಎತ್ಕೊಬಂದೆ ಮಣ್ಣನ್ನ. ಎತ್ಕೊಂಬಂದ್ಮೇಲೆ ಸಾರ್ ಟೆಸ್ಟ್ ಮಾಡಿದ್ರು ಕಾರ್ಬನ್. ನೋಡಿದ್ರೆ ಫಸ್ಟ್ ಇಲ್ಲಿಂದ ಏನೋ ತೋರಿಸಿದ್ರು, ಅದರಲ್ಲಿ ಮೀಡಿಯಂ ಏನೋ ಇತ್ತು. ನಮ್ದಿದ್ ನೋಡಿದ್ರೆ ಲೋ, ಪೂರ್ತಿ ಕಲರೇ ಎಲ್ಲೋ ಒಂದ್ ಸ್ವಲ್ಪ ಕಲರ್ ಕಾಣಿಸ್ತಾ ಇದೆ ಅಷ್ಟೇ ಆ ಇದ್ರಲ್ಲಿ ಕಾರ್ಬನ್ ಟೆಸ್ಟ್ ಅಲ್ಲಿ. ಯೋಚನೆ ಆಯ್ತು, ಏನಪ್ಪಾ ಏನ್ ಮಾಡೋದು ಇವಾಗ ಅಂದ್ಬಿಟ್ಟು. ಕಂಪೋಸ್ಟ್ ಹಾಕೋದಾ ಅಥವಾ ಗ್ರೀನ್ ಮ್ಯಾನ್ಯೂರ್ ಬೆಳೆಯೋದಾ, ಏನ್ ಮಾಡೋದು ಅಂತ ಒಂದು ಕನ್ಫ್ಯೂಷನ್ ಅಲ್ಲೇ ಇದ್ದೆ. ಆದ್ರೆ ನೆಕ್ಸ್ಟ್ ನಿನ್ನೆ ಪ್ರಶಾಂತ್ ಜಯರಾಮ್ ಸರ್ ಅವರು ಮಾತಾಡುವಾಗ ಕ್ಲೀನ್ ಆಗಿ ಹೇಳಿದ್ರು ಏನ್ ಹಾಕ್ಬೇಕು, ಯಾಕೆ ಹಾಕ್ಬೇಕು, ಓಕೆ ಎಷ್ಟು ಹಾಕ್ಬೇಕು. ಯಾರು ಹೇಳ್ತಾರೆ 2 ಟನ್ ಹಾಕ್ಬೇಕು, 3 ಟನ್ ಹಾಕ್ಬೇಕು, ಯಾಕೆ ಹಾಕ್ಬೇಕು ಅನ್ನೋದನ್ನ ಮೊದ್ಲಿಂದ ಹೇಳ್ಕೊಂಡ್ ಬಂದ್ರು ಅವ್ರು. ತುಂಬಾ ಉಪಯೋಗ ಆಯ್ತು. ಈಗ ಒಂದು ಕ್ಲಾರಿಟಿ ಬಂದಿದೆ, ಏನ್ ಮಾಡ್ಬೇಕು, ಏನ್ ಹಾಕ್ಬೇಕು ಅದಕ್ಕೆ ಅಂದ್ಬಿಟ್ಟು. ಆತರ ಮಣ್ಣಿದೆ ಅಲ್ವಾ, ಈಗ ಏನ್ ಹಾಕ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತುಂಬಾ ಇನ್ಫಾರ್ಮೇಶನ್ ಬಂದಿದೆ, ಒಂದು ಕ್ಲಾರಿಟಿ ಸಿಕ್ಕಿದೆ, ಅದಂತೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ 2-3 ದಿನ ಹಿಂದೆ ಏನ್ ಮಾಡ್ಬೇಕಪ್ಪ ಭೂಮಿ ಮಣ್ಣು ಇಟ್ಕೊಂಡು ಅಂತ ನನಗೂ ಗೊತ್ತಿರಲಿಲ್ಲ. ಹೇಳ್ದಂಗೆ ನಿಮ್ಗೆ ಗ್ರೀನ್ ಮ್ಯಾನ್ಯೂರ್ ಹಾಕೋಣವಾ, ಬರುತ್ತಾ ಇಲ್ವಾ ಗೊತ್ತಿಲ್ಲ. ಅದು ನಮ್ ಕಡೆ ನೀರಿಲ್ಲ, ನೀರ್ ಕಡಿಮೆ. ಓಕೆ, ಸೊ ಹಂಗಾಗ್ಬಿಟ್ಟು ಅದಕ್ಕೆ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಈ ಕಾರ್ಯಕ್ರಮ ಮಾಡಿರೋ ನಾಗಭೂಷಣ್ ಸರ್ ಆಗ್ಲಿ, ಮಾರುತಿ ಸರ್ಗೆ ತುಂಬಾ ಧನ್ಯವಾದಗಳು. ಓಕೆ, ಯಾಕಂದ್ರೆ ನಮ್ಗೆ ಎಲ್ಲೂ ಇಂಥ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಯೂಟ್ಯೂಬ್ ಅಲ್ಲಿ ಹುಡುಕಿ ಎಷ್ಟು ಅವರ್ ಅಂತ ನಾನು ನೋಡೋಕ್ಕಾಗುತ್ತೆ ಒಂದು ವಿಡಿಯೋ ಕುತ್ಕೊಂಡು.
ಯಾರು ವ್ಯಾಲಿಡ್ ಇನ್ಫಾರ್ಮೇಶನ್ ಹೇಳ್ತಾರೆ, ಯಾರು ಹೇಳಲ್ಲ ಅಂತಾನೆ ಗೊತ್ತಿಲ್ಲ. ಇನ್ಫಾರ್ಮೇಶನ್ ಇದೆ, ಬಟ್ ಯಾರು ಹೇಳ್ತಾರೆ ಯಾವ್ದು ಕರೆಕ್ಟ್ ಅಂತಾನೆ ಗೊತ್ತಿಲ್ಲ. ಯಾವ್ದು ಮಾಡೋಣ, ಒಬ್ರು ಒಂದ್ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಹೇಳ್ತಾರೆ. ಅಯ್ಯೋ ಅದ್ ಮಾಡೋಣ ಅಥವಾ ಇದ್ ಮಾಡೋಣ ಅಂದ್ಬಿಟ್ಟು. ನಾನು ಇನ್ಸ್ಪೈರ್ ಆಗಿದ್ದು ಯಾವ್ದ್ರಿಂದ ಅಂತ ಹೇಳಿದ್ರೆ ಸುಭಾಷ್ ಪಾಲೇಕರ್ ಮಾಡೆಲ್ಸ್ ಇಂದ, ಅಥವಾ ವಿಜಯ್ ರಾಮ್ ಅಂತ ಇದಾರೆ ಆಂಧ್ರ ಪ್ರದೇಶಲ್ಲಿ. ಸುಭಾಷ್ ಪಾಲೇಕರ್ 36x36 ಮಾಡೆಲ್ ಅಲ್ಲಿ ಹೇಳಿದ್ದಾರೆ. ಅವರು 50x50 ಮಾಡೆಲ್ ಅಲ್ಲಿ 81 ಸಸಿ ಹಾಕ್ಬೋದು ಅಂತ ಹೇಳಿದ್ದಾರೆ. ಸೊ ಅದರಿಂದ ಇನ್ಸ್ಪೈರ್ ಆಯ್ತು. 81 ಸಸಿ ಹಾಕ್ಬೋದಾ? 50x50 ಅಲ್ಲಿ ಬರೀ 81 ಹಾಕಿದ್ರೆ ಒಂದು 5 ಮಾಡೆಲ್ ಹಾಕೊಂಡ್ರೆ ಎಷ್ಟು ಗಿಡ ಹಾಕ್ಬೋದು ನಾನು ಅಂತ. 8 ಇಲ್ಲ 40 400 ಗಿಡ ಹಾಕ್ಬೋದಲ್ವಾ? ಬಿಲೀವ್ ಮಾಡಕ್ ಆಗ್ತಾ ಇಲ್ಲ. ಆಕ್ಚುಲಿ ನನಗೆ ಗೊತ್ತಿಲ್ಲ, ಯಾವ ತೋಟನೂ ನೋಡಿಲ್ಲ. ಸಾರ್ನು ಕೇಳಿದೆ, ಸರ್ 1 ಎಕರೆ ತೋಟ ಫೋನ್ ಮಾಡಿದಾಗ ಕೇಳಿದೆ ನಾಗಭೂಷಣ್ ಸರ್, 1 ಎಕರೆ ಮಾಡ್ಲಿ ಇಲ್ಲಿ ಎಲ್ಲಾದ್ರೂ ನೋಡ್ಬೋದಾ ಅಂತ. ಕನ್ನೇರಿ ಮಠ ತುಂಬಾ ದೂರ ನಮ್ಗೆ, ಇಲ್ಲಿಂದ ಹೋಗಕ್ಕೆ ಬರೋದಕ್ಕೆ. ಆಮೇಲೆ ಸರ್ ಇಲ್ಲ ಮಾಡ್ಬೋದು, ಮಾಡಿ ಅದ್ರಲ್ಲಿ ಏನಿದೆ ಏನು ಇಲ್ಲ, ಮಾಡಿ ನಾವು ಮಾಡ್ಬೋದು. ತಮ್ಮಯ್ಯ ಅವ್ರು ಮಾಡಿದ್ದಾರೆ, ಹೋಗಿ ನೋಡಿ ಒಂದ್ಸತಿ ಅಂತ ಹೇಳಿದ್ರು. ಹೋಗ್ಬೇಕು, ಇನ್ನೂ ಹೋಗಿಲ್ಲ ತಮ್ಮಯ್ಯ ಸರ್ ಅವ್ರಿಗೆ. ಓಕೆ, ಇದು ನನ್ನ ಅನುಭವ. ಓಕೆ, ಥ್ಯಾಂಕ್ಸ್ ಅಂತ ಹೇಳ್ಬೋದು ಅಷ್ಟೇ ಎಲ್ಲರಿಗೂ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಹರಿಕೃಷ್ಣ ಕಾಮತ್ ಅಂತ. ನಾನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಊರು. ನಾನು ಇಲ್ಲಿ ರೆಡ್ಡಿ ಸರ್ ಜೊತೆಗಿನ ಸಂಪರ್ಕ ಸುಮಾರು 10-15 ವರ್ಷಗಳ ಹಿಂದಿನ ಈ ತೋಟದ ಸಂಪರ್ಕ ಬಂದಿರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಇಂಥ ಕಾರ್ಯಕ್ರಮಗಳಿಗೆ ಹೋದಾಗ ಒಂದೊಂದು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳಿಕ್ಕಾಗತ್ತೆ. ಮತ್ತು ನಾನು ಜೀವನದಲ್ಲಿ ನನ್ನ ತೋಟದಲ್ಲಿ ಏನಾದ್ರು ಅಳವಡಿಸಿಕೊಂಡಿದ್ರೆ, ಅಥವಾ ನನ್ನದೊಂದು ಐಡೆಂಟಿಟಿ ಅಂತೇಳಿ ನನಗೆ ಇದು, ಮತ್ತು ಒಂದು ಗೌರವಿತ ಜೀವನವನ್ನು ಕೊಟ್ಟ ಪ್ರೊಫೆಷನ್ ಯಾವುದು ಅಂದ್ರೆ ಕೃಷಿ. ಅದಕ್ಕೆ ಕಾರಣಕರ್ತರು ನಾರಾಯಣ ರೆಡ್ಡಿ ಅವ್ರದ್ದು. ಸೊ ಅದಕ್ಕೆ ನನಗೇನೋ ಒಂದು ವರ್ಷದಲ್ಲಿ 2 ಸಲ ಬಂದು ಹೋದ್ರೆ ಏನೋ ಮನಸ್ಸಿಗೆ ಖುಷಿ ಆಗುತ್ತೆ, ಅಮ್ಮನಲ್ಲೆಲ್ಲ ಮಾತಾಡಿ ಹೋದ್ರೆ. ಸೊ ಆ ದೃಷ್ಟಿಯಿಂದ ಬಂದಿದ್ದೇನೆ. ಆಲ್ಮೋಸ್ಟ್ ರೆಡ್ಡಿಯವರು ಏನು ಮಾಡಿದ್ರು, ಮೊದಲು ಹಣ್ಣಿನ ಗಿಡಗಳು ಇದನ್ನೆಲ್ಲ ಒಂದು ಮಾಡೆಲ್ ನಮ್ಮ ತೋಟದಲ್ಲಿ ಅಳವಡಿಸಿಕೊಂಡಿದ್ದೇನೆ ನಾನು ಆಲ್ರೆಡಿ. ನಿನ್ನೆ ಜಯರಾಮ್ ಸರ್ ಹೇಳಿದಾಗೇನೆ ಈ ನಮ್ಮ ಆಹಾರ ಇದು ನಮ್ಮ ತರಕಾರಿ ನಮ್ಮ ಮನೆಗೆ ತರಿಸ ಹೊರಗಿಂದ ಅಂಗಡಿಯಿಂದ ತರೋದು ನಾವು ಮೋರ್ ದೆನ್ 10 years ಮೇಲೆ ಆಯ್ತು. ಇವಾಗ ಬೇಕಾದಷ್ಟು ತರಕಾರಿ ನಾವು ಬೆಳೀತಾ ಇದ್ದೇವೆ ನಮ್ಮ ಮನೆ ಖರ್ಚಿಗೆ. ಹಾಗೇನೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಅಂತ ನಾನು ಮಾಡಿಕೊಂಡಿದ್ದೇನೆ. ಧನ್ಯವಾದಗಳು ಎಲ್ರಿಗೂ. ನಮಸ್ಕಾರ, ನನ್ನ ಹೆಸರು ಆದಿತ್ಯ ಕಶ್ಯಪ್ ಅಂತ. ನಾನು ಬೇಸಿಕ್ಲಿ ಆರ್ಕಿಟೆಕ್ಟ್. ನಮ್ದೇ ಕಂಪನಿ ಇದೆ, ಒಂದು ಬೆಂಗಳೂರಲ್ಲಿ ನಡೆಸ್ತಾ ಇದೀವಿ. ಈ ಕೃಷಿ ಕಡೆಗೆ ಇದು ಇವತ್ತು ಈ 3 ದಿನದಲ್ಲಿ ಮೊದಲನೇ ಹೆಜ್ಜೆ. ನಮ್ಗೆ ಏನು ಐಡಿಯಾ ಇಲ್ಲ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಏನಂದ್ರೆ ಏನು ಐಡಿಯಾ ಇಲ್ಲ. ಇಲ್ಲಿ ಕೂತಿ ನಿಮ್ಗಳ ಜೊತೆ ಚರ್ಚೆ ಮಾಡಿ ತಿಳ್ಕೊಂಡಿದ್ದಕ್ಕೆ ನಾನು ಎಲ್ಲರಿಗೂ, ಆರ್ಗನೈಸರ್ಸ್ಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.